ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಪ್ರಮುಖವಾದ ವಿಷಯವನ್ನು ಇವತ್ತು ನಾವು ಚರ್ಚೆಗೆ ತಗೊಳ್ಳೋಣ. ಯಾವ ವಿಷಯ ಅಂದರೆ, ನಾವು ಭಕ್ತರಾಗಿ ಅಂದರೆ ವೈಷ್ಣವರಾಗಿ ಏನೆಲ್ಲ ವಿಷಯಗಳನ್ನು ಆಚರಣೆಯಲ್ಲಿ ತಗೊಂಬರೋದು, ಅಂದರೆ ನಾವೆಲ್ಲ ಪಾಲನೆ ಮಾಡಬೇಕಾದಂಥ ಏನೆಲ್ಲ ವಿಷಯಗಳಿದೆ, ಭಕ್ತರಾಗಿ ನಾವು ಏನೆಲ್ಲ ವಿಷಯಗಳನ್ನು ಪಾಲನೆ ಮಾಡಬೇಕು, ಮಂದಿರದಲ್ಲಿ ನಾವು ಬಂದಾಗ ಯಾವ ರೀತಿ ಇಲ್ಲಿ ನಮ್ಮ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ರೀತಿ ನಾವು ಪ್ರಣಾಮಗಳನ್ನು ಅರ್ಪಣೆ ಮಾಡಬೇಕು, ಈ ರೀತಿ ಎಲ್ಲ ವಿಷಯಗಳ ಕುರಿತು ಇವತ್ತು ನಾವು ಚರ್ಚೆ ಮಾಡೋಣ. ಇದರದ ಮೂಲ ಶೀರ್ಷಿಕೆ ವೈಷ್ಣವ ಸದಾಚಾರ ಅಂತೇಳಿ. ಇಲ್ಲಿ ಹಿಂದಿ ಬೇಕಾಗತ್ತಾ? कन्नड़ा समझ में आता है? समझ में आता है ना? थोड़ा बोलने के माता जी, आप कन्नड़ा बरते रहे, कन्नड़ा समझते हैं. देखिए थोड़ा थोड़ा मैं हिंदी में बोल. ಈಗ ವೈಷ್ಣವ ಸದಾಚಾರ, ವೈಷ್ಣವರ ಆಚಾರ ವಿಚಾರಗಳು ಹೇಗಿರಬೇಕು ಅನ್ನೋದ್ರ ಕುರಿತು ನಮ್ಮ ಹಿರಿಯ ಆಚಾರ್ಯರು ಕೆಲವು ಉಪದೇಶಗಳನ್ನೆಲ್ಲ ನೀಡಿದ್ದಾರೆ. ಆ ವಿಷಯಗಳನ್ನ ನಾವೀಗ ಚರ್ಚೆಗೆ ತಗೊಂಡು, ಅದಕ್ಕೂ ಮುಂಚೆ ನೋಡಿ, ಭಗವದ್ಗೀತೆಯಲ್ಲಿ 3ನೇ ಸ್ಕಂದದಲ್ಲಿ ಈ ವಿಷಯದ ಕುರಿತು ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕವನ್ನು ಮೊದಲು ನಾವೀಗ ಚರ್ಚೆಗೆ ತಗೋಣ. ಬೀಜ ಭಗವದ್ಗೀತೆ 3.21. ಕನ್ನಡದಲ್ಲಿ ಬರಲ್ಲ? ಕನ್ನಡದಲ್ಲಿ ಇರುತ್ತಾ? ಇಲ್ಲ, ಆಯ್ತು. ಈಗ ನೋಡಿ, ಈ ಶ್ಲೋಕದ ಎಲ್ಲರೂ ನನ್ನ ಜೊತೆ ಹೇಳ್ತಾ ಹೋಗಿ. ಈಗ ನಾವು ಎಲ್ಲರೂ ಈ ಶ್ಲೋಕವನ್ನು ಹೇಳೋಣ. ಅಧ್ಯಾಯ 3 ಶ್ಲೋಕ ಸಂಖ್ಯೆ 31, ಅಧ್ಯಾಯ ಕರ್ಮಯೋಗ. ಈ ಅಧ್ಯಾಯದಲ್ಲಿ 21ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ ನೋಡೋಣ. ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಹರೇ ಕೃಷ್ಣ. ಈಗ ಶಬ್ದಗಳ ಅರ್ಥ ಮತ್ತು ಅನುವಾದವನ್ನು ನಾನು ಓದ್ಬಿಡ್ತೀನಿ. ಯತ್ ಯತ್ ಯಾವುದನ್ನೆಲ್ಲ, ಎಲ್ಲರೂ ಹೇಳ್ತಾ ಹೋಗಿ. ಯತ್ ಯತ್ ಯಾವುದನ್ನೆಲ್ಲ, ಆಚರತಿ ಮಾಡುತ್ತಾನೋ, ಶ್ರೇಷ್ಠ ಗೌರವಾರ ನಾಯಕನು, ತತ್ ಅದನ್ನು, ತತ್ ಅದನ್ನೇ, ಏವ ಖಂಡಿತವಾಗಿಯೂ, ಇತರಃ ಸಾಮಾನ್ಯ, ಜನಃ ವ್ಯಕ್ತಿಯು, ಸಹ ಅವನು, ಯತ್ ಯಾವುದನ್ನು, ಪ್ರಮಾಣಂ ನಿದರ್ಶನವೆಂದು, ಕುರುತೆ ಆಚರಿಸುತ್ತಾನೋ, ಲೋಕಃ
ಜಗತ್ತೆಲ್ಲವೂ ತತ್ ಅದನ್ನು ಅನುವರ್ತತೆ ಹೆಜ್ಜೆಗಳಲ್ಲಿ ಅನುಸರಿಸುತ್ತದೆ. ಅನುವಾದ ಮತ್ತು ಭಾವಾರ್ಥ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಭಾವಾರ್ಥ. ಸ್ವಂತ ಆಚರಣೆಯಿಂದ ಜನರಿಗೆ ಶಿಕ್ಷಣ ಕೊಡುವ ನಾಯಕನು ಯಾವಾಗಲೂ ಜನರಿಗೆ ಬೇಕು. ನೋಡಿ, ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ? ಶ್ರೇಷ್ಠ ವ್ಯಕ್ತಿಗಳು, ಸಮಾಜದಲ್ಲಿ ಅಗ್ರಗಣ್ಯ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಏನೆಲ್ಲ ಆಚರಣೆಗಳನ್ನು ತರ್ತಾರೆ, ಅವುಗಳನ್ನು ಏನಾಗುತ್ತೆ, ಸಾಮಾನ್ಯ ವ್ಯಕ್ತಿಗಳು ಅವ್ರನ್ನ ಅನುಸರಣೆ ಮಾಡ್ತಾರೆ. ಈ ರೀತಿ ಈ ಶ್ಲೋಕದ ಅರ್ಥ. ಇದರ ಭಾವಾರ್ಥವನ್ನು ನಾನು ಒಂದ್ಸರಿ ಓದ್ಬಿಡ್ತೀನಿ. ಸ್ವಂತ ಆಚರಣೆಯಿಂದ ಜನರಿಗೆ ಶಿಕ್ಷಣ ಕೊಡುವ ನಾಯಕನು ಯಾವಾಗಲೂ ಜನರಿಗೆ ಬೇಕು. ತಾನೇ ಧೂಮಪಾನ ಮಾಡುವ ನಾಯಕನು ಜನರಿಗೆ ಧೂಮಪಾನ ಬಿಡುವುದನ್ನು ಕಲಿಸಲಾರ. ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತೆ ಶಿಕ್ಷಕನು ಇತರರಿಗೆ ಹೇಳಿಕೊಡುವ ಮುನ್ನ ತಾನು ಯೋಗ್ಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಆ ರೀತಿಯಲ್ಲಿ ಬೋಧಿಸುವವನನ್ನು ಆಚಾರ್ಯ ಅಥವಾ ಆದರ್ಶ ಗುರುವೆಂದು ಕರೆಯಲಾಗುತ್ತದೆ. ಆದ್ದರಿಂದ ಸಾಮಾನ್ಯ ಮನುಷ್ಯನಿಗೆ ಬುದ್ಧಿ ಹೇಳಿಕೊಡಲು ಗುರು ಶಾಸ್ತ್ರಗಳ ತತ್ವಗಳನ್ನು ಆಚರಿಸಬೇಕು. ಅಪೌರುಷೇಯ ಶಾಸ್ತ್ರಗಳ ತತ್ವಗಳ ವಿರುದ್ಧ ಗುರುವು ನಿಯಮಗಳನ್ನು ಸೃಷ್ಟಿ ಮಾಡಲಾರ. ಮನುಸಂಹಿತೆಗಳಂಥ ಅಪೌರುಷೇಯ ಶಾಸ್ತ್ರಗಳನ್ನು ಮಾನವ ಕುಲವು ಅನುಸರಿಸಬೇಕಾದ ಪ್ರಮಾಣ ಗ್ರಂಥಗಳೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ನಾಯಕನ ಬೋಧನೆಗಳಿಗೆ ಇಂತಹ ಪ್ರಮಾಣ ಶಾಸ್ತ್ರಗಳು ಆಧಾರವಾಗಬೇಕು. ತನ್ನನ್ನು ಉತ್ತಮಗೊಳಿಸಲು ಬಯಸುವವನು ಶ್ರೇಷ್ಠ ಗುರುಗಳು ಅನುಷ್ಠಾನಕ್ಕೆ ತಂದಿರುವಂತೆ ಪ್ರಮಾಣ ನಿಯಮಗಳನ್ನು ಅನುಸರಿಸಬೇಕು. ಶ್ರೀಮದ್ ಭಾಗವತವೂ ಸಹ ನಾವು ಶ್ರೇಷ್ಠ ಭಕ್ತರ ಹೆಜ್ಜೆಯಲ್ಲೇ ನಡೆಯಬೇಕು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ದಾರಿಯಲ್ಲಿ ಮುನ್ನಡೆಯಲು ವಿಧಾನ ಅದೇ ಎಂದು ಹೇಳುತ್ತದೆ. ಅರಸ ಅಥವಾ ರಾಜ್ಯದ ಆಡಳಿತ ಮುಖ್ಯಸ್ಥ, ತಂದೆ, ಶಾಲೆಯ ಉಪಾಧ್ಯಾಯ ಇವರೆಲ್ಲರನ್ನು ಮುಗ್ಧ ಜನಸಾಮಾನ್ಯರ ಸಹಜ ನಾಯಕರೆಂದು ಪರಿಗಣಿಸಲಾಗುತ್ತದೆ. ಇಂಥ ಎಲ್ಲ ಸಹಜ ನಾಯಕರಿಗೂ ತಮ್ಮ ಆಶ್ರಿತರ ವಿಷಯದಲ್ಲಿ ದೊಡ್ಡ ಹೊಣೆ ಇರುತ್ತದೆ. ಆದ್ದರಿಂದ ಅವರಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಹಿತೆಗಳ ಪ್ರಮಾಣ ಗ್ರಂಥಗಳ ಪರಿಚಯವು ಚೆನ್ನಾಗಿರಬೇಕು. ಹರೇ ಕೃಷ್ಣ. ನೋಡಿ, ಸಮಾಜದಲ್ಲಿ ನಮ್ಮ ಒಂದು ಸ್ಥಾನ ಏನಿದೆ ಅದು ಬಹಳ ದೊಡ್ಡ ಹೊಣೆಯನ್ನು, ಅಂದರೆ ರೆಸ್ಪಾನ್ಸಿಬಲ್ ನಾವು ಸ್ಥಾನದಲ್ಲಿದ್ದೀವಿ. ಯಾರೆಲ್ಲ? ರಾಜ್ಯದ ಆಡಳಿತ ಮುಖ್ಯಸ್ಥ, ತಂದೆ, ತಾಯಿ, ಶಾಲೆಯ ಉಪಾಧ್ಯಾಯರು ಇವರೆಲ್ಲರೂ ಮುಗ್ಧ ಸಾಮಾನ್ಯ ಜನರ ನಾಯಕರೆಂದು ಪರಿಗಣಿಸಲಾಗುತ್ತದೆ. ನೋಡಿ, ನಮ್ಮೆಲ್ಲರ ಒಂದು ದೊಡ್ಡ ಹೊಣೆ ಇರುತ್ತದೆ ಈ ಸಮಾಜದಲ್ಲಿ. ऐसा बोला जाता है कि समाज में जो राजकीय गण्य व्यक्ति है और जो माता है, पिता है और जो शिक्षा देने वाले गुरु समुदाय है, उनका बहुत ही रिस्पॉन्सिबल ये स्थान रहता है समाज में. उनको सामान्य लोग क्या करते हैं, उनका अनुसरण करते हैं. ಈ ರೀತಿ ಇದ್ದಾಗ ಈ ಸಮಾಜದಲ್ಲಿ ಭಕ್ತರು ಸಹ ತುಂಬ ರಿಸ್ಪಾನ್ಸಿಬಲ್ ಒಂದು ಸ್ಥಾನದಲ್ಲಿದ್ದಾರೆ. ನಾವೆಲ್ಲ ಭಕ್ತರಾಗಿ ನಾವು ಸಹ ಈ ಸಮಾಜದಲ್ಲಿ ತುಂಬ ಒಂದು ಹೊಣೆ ಇದೆ ನಮಗೆ. ಏನು ಹೊಣೆ ಇದೆ ನೋಡಿ, ಈಗ ಸಾಮಾನ್ಯ ಜನರಿಗೆ ಈ ಭಗವತ್ ಜ್ಞಾನವನ್ನು ನಾವು ಅವರಿಗೆ ತಲುಪಿಸ್ಬೇಕಾಗಿದೆ. ಭಗವಂತನ ಭಕ್ತಿಯಲ್ಲಿ ಅವರನ್ನು ನಾವು ತೊಡಗಿಸ್ಬೇಕಾಗಿದೆ. ಈ ಒಂದು ದೊಡ್ಡ ಹೊಣೆ ನಮ್ಮ ಮೇಲಿದೆ. ನಾವೆಲ್ಲ ಈಗ ಭಕ್ತಿಯಲ್ಲಿ ತೊಡಗಿದಾಗ ಸಮಾಜದಲ್ಲಿ ಸಾಮಾನ್ಯ ಜನರಿದ್ದಾರಲ್ಲ, ಅವರು ಏನು ಮಾಡ್ತಾರೆ, ಅವರು ನಮ್ಮನ್ನು ಈಗ ನೋಡಿ ನಮ್ಮಿಂದ ಅವರು ಭಕ್ತಿಯ ಒಂದು ಪಥದಲ್ಲಿ ಮುಂದೆ ಹೋಗಲಿಕ್ಕೆ ಅವರಿಗೆ ಪ್ರೇರಣೆ ಸಿಗಬೇಕು. ಹಾಗಾದರೆ ನಾವು ಭಕ್ತರಾಗಿ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ರೀತಿ ನಮ್ಮ ವರ್ತನೆಗಳಿರಬೇಕು, ನಮ್ಮ ಮಾತುಗಳಿರಬೇಕು, ನಮ್ಮ ವಸ್ತ್ರಗಳು ಯಾವ ರೀತಿ ಇರಬೇಕು, ಈ ರೀತಿ ಎಲ್ಲ ಆಚಾರ ವಿಚಾರಗಳ ಕುರಿತು
ನಾವು ವೈಷ್ಣವ ಸದಾಚಾರ ಅಂತ ಹೇಳ್ಬಿಟ್ಟು ಈ ಒಂದು ಶೀರ್ಷಿಕೆ ಅಡಿ ಈಗ ಚರ್ಚೆಗೆ ನಾವು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ನೋಡಿ, ಇದು ವೈಷ್ಣವ ಸದಾಚಾರ ಅಂತ ಹೇಳಿ ಒಂದು ಪ್ರತ್ಯೇಕವಾಗಿ ಪುಸ್ತಕವನ್ನೇ ನಮ್ಮ ಇಸ್ಕಾನ್ದ ಆಚಾರ್ಯರು ರೆಡಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ವೈಷ್ಣವ ಗ್ರಂಥಗಳಲ್ಲಿ ಎಲ್ಲ ಆಚಾರ್ಯರು ಏನೆಲ್ಲ ವೈಷ್ಣವ ಸದಾಚಾರ ಅಂದರೆ ಭಕ್ತರಾಗಿ ಯಾವ ರೀತಿ ನಮ್ಮ ನಿಯಮಗಳನ್ನು ಪಾಲನೆ ಮಾಡೋಕೆ ಅದರ ಕುರಿತು ಏನೆಲ್ಲ ಎಕ್ಸ್ಪ್ಲೇಷನ್ ಇದೆ ಅವುಗಳನ್ನೆಲ್ಲ ಶಾಸ್ತ್ರಗಳಿಂದ ಸಂಗ್ರಹ ಮಾಡಿ ಇದರಲ್ಲಿ ನಾವು ಕೊಡ್ತಾ ಇದ್ದಾರೆ. ಈಗ ಇದರಲ್ಲಿಂದನೇ ನಾವು ವಿಷಯಗಳನ್ನು ಈಗ ಚರ್ಚೆಗೆ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ನೋಡಿ, ಮೊದಲು ವೈಷ್ಣವ ಸದಾಚಾರದ ಮಹತ್ವದ ಕುರಿತು ನಾವು ತಿಳ್ಕೊಂಡ್ವಲ್ಲ. ವೈಷ್ಣವ ಸದಾಚಾರದ ಏನು ಮಹತ್ವ ಇದೆ, ಯಾಕೆ ವೈಷ್ಣವ ಸದಾಚಾರವನ್ನು ನಾವು ಪಾಲನೆ ಮಾಡಬೇಕು? ಅಲ್ಲ, ಈ ಸದ್ಯ ಹೇಳಿದ್ವಲ್ಲ, ನಮ್ಮದು ಅಮೂಲ್ಯವಾದ ಒಂದು ರೆಸ್ಪಾನ್ಸಿಬಲ್ ಒಂದು ಹೊಣೆ ಇದೆ. ಏನಂತ ಹೇಳಿ, ಈ ಸಮಾಜದಲ್ಲಿ ನಾವು ಅವರಿಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಇದು ಮಹತ್ವಪೂರ್ಣವಾದ ಹೊಣೆ ನಮಗೆ ಇದೆ. ಈಗ ಇದಕ್ಕೆ ವೈಷ್ಣವ ಸದಾಚಾರದ ಮಹತ್ವದಲ್ಲಿ ನೋಡಿ, ಚೈತನ್ಯ ಚರಿತಾಮೃತದಲ್ಲಿ ಸನಾತನ ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭುಗಳು ಈ ವಿಷಯದ ಕುರಿತು ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಶ್ಲೋಕದಲ್ಲಿ ಈ ರೀತಿ ಬರುತ್ತೆ, भगवान श्री चैतन्य महाप्रभु वैष्णव सदाचार संबंधी उपदेश देते हुए श्री सनातन गोस्वामी से कहते हैं, यद्यपि वो तुम्ही हय जगत पावन, तुमा स्पर्श पवित्र हय देव मुनिगण, तथापि भक्त स्वभाव मर्यादा रक्षण, मर्यादा पालन हय साधुर भूषण. ನೋಡಿ, ಇದರದ ಅನುವಾದ ನಾವು ಓದ್ಬಿಡ್ತೀನಿ. ಹೇ ಸನಾತನ, यद्यपि तुम संपूर्ण ब्रह्मांड के उद्धार कर सकते हो और देवता भी तुम्हारे स्पर्श से शुद्ध हो जाते हैं, फिर भी वैष्णव आचार का पालन और उनका रक्षण करना यह भक्त का एक स्वभाव है. ನೋಡಿ, ವೈಷ್ಣವರದ ಮಹತ್ವ ಏನಂದರೆ, ಇಲ್ಲಿ ಸನಾತನ ಗೋಸ್ವಾಮಿಗಳನ್ನು ಸ್ತುತಿ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು. ನಿಮ್ಮ ಒಂದು ದರ್ಶನ ಮಾತ್ರದಿಂದ, ನಿಮ್ಮ ಸ್ಪರ್ಶದಿಂದ ದೇವ ಮುನಿಗಣ ಅವರೆಲ್ಲ ಪವಿತ್ರ ಆಗಿಬಿಡ್ತಾರೆ. ಆದರೂ ಸಹ ನೀವು ಒಬ್ಬ ಭಕ್ತರ ಆಚಾರ ವಿಚಾರಗಳನ್ನು ನೀವು ಪಾಲನೆ ಮಾಡೋದು ನಿಮ್ಮ ಕರ್ತವ್ಯ ಇದೆ. ಈ ರೀತಿ ವೈಷ್ಣವರ ಮಹತ್ವದ ಕುರಿತು ಯಾರು ಹೇಳ್ತಾ ಇದ್ದಾರೆ? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳು ಯಾರು? ಸಾಕ್ಷಾತ್ ಭಗವಂತನೇ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುವ ರೂಪದಲ್ಲಿ ಅವರು ಬಂದಿದ್ದರು ಅಲ್ವಾ. ಈಗ ಬರುವ ನಾವು ಗೌರ ಪೂರ್ಣಿಮಾಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ದಿವಸವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ಈಗ ಮುಂದೆ ಚೈತನ್ಯ ಮಹಾಪ್ರಭುಗಳ हरे कृष्णा, हरे कृष्णा. इसलिए चैतन्य महाप्रभु ने वृंदावन के 6 गोस्वामियों को 5 महत्वपूर्ण उपदेश प्रदान किए. ನೋಡ್ರಿ, ಈ ರೀತಿ ವೈಷ್ಣವರ ಒಂದು ಶಿಷ್ಟಾಚಾರ, ವೈಷ್ಣವರ ಒಂದು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಚೈತನ್ಯ ಮಹಾಪ್ರಭುಗಳು 6 ಗೋಸ್ವಾಮಿಗಳು, ನಮ್ಮ ಒಂದು ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಮೂಲವಾಗಿ 6 ಗೋಸ್ವಾಮಿಗಳು ಆಚಾರ್ಯ ಬರ್ತಾರೆ. ಅವರೆಲ್ಲ ಯಾರು? ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಆಮೇಲೆ ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ. ಈ 6 ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭುಗಳು ನೋಡಿ ಆದೇಶ ಮಾಡ್ತಾ ಇದ್ದಾರೆ. ಏನಂತ ಹೇಳಿ, सभी शास्त्रों के सूक्ष्म रूप से अध्ययन करना और यह प्रतिदिन करना कि सभी शास्त्रों का मूल सार भक्ति है. ನೋಡಿ, ಅವರಿಗೆ ಆದೇಶ ಮಾಡಿದರು ಚೈತನ್ಯ ಮಹಾಪ್ರಭುಗಳು, ನೀವು ಏನು ಮಾಡಿ, ಎಲ್ಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ನೀವು ಈ ರೀತಿ ಅದನ್ನ ತೋರಿಸ್ಕೊಡ್ರಿ. ಎಲ್ಲ ಶಾಸ್ತ್ರಗಳ ಸಾರ ಏನಿದೆ, ಭಗವಂತನ ಭಕ್ತಿ ಮಾಡುವುದೇ ಎಲ್ಲ ಶಾಸ್ತ್ರಗಳ ಸಾರವಾಗಿದೆ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದೇ ಎಲ್ಲ ಶಾಸ್ತ್ರಗಳ ಸಾರವಾಗಿದೆ.
भगवान श्री कृष्ण की वृंदावन लीला स्थलियों को खोजना एवं वृंदावन धाम का इस रूप में निर्माण करना जिससे संपूर्ण विश्व में लोग वहां आकर शरण ले एवं प्रोत्साहित हो. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ತಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮೋಡಲ್ಲಿ ಇಟ್ಬಿಡ್ರಿ. ನೋಡಿ, ಅಲ್ಲಿ 5,000 ವರ್ಷಗಳ ಹಿಂದ್ಗಡೆ ನೋಡಿ ಭಗವಂತ ಬಂದು ತಮ್ಮ ಲೀಲೆಗಳನ್ನು ಮಾಡಿ ಹೋಗಿದ್ರು. ಆದರೆ ವೃಂದಾವನದಲ್ಲಿ ಆ ಸ್ಥಾನಗಳೆಲ್ಲ ಈಗ ಲುಪ್ತ ಆಗಿಬಿಟ್ಟಿತ್ತು. ಹೀಗಾಗಿ ಚೈತನ್ಯ ಮಹಾಪ್ರಭುಗಳು ಆ 6 ಗೋಸ್ವಾಮಿಗಳಿಗೆ ಏನಂತ ಆದೇಶ ಮಾಡಿದರು, ನೀವು ಆ ಲೀಲಾ ಸ್ಥಳಿಗಳನ್ನು ಮತ್ತೆ ಏನು ಮಾಡ್ರಿ, ಸ್ಥಾಪಿತಗೊಳಿಸ್ರಿ, ಅಲ್ಲಿ ಮಂದಿರಗಳನ್ನೆಲ್ಲ ನಿರ್ಮಾಣ ಮಾಡ್ರಿ, ಈ ರೀತಿ ಅವರಿಗೆ ಆದೇಶವನ್ನು ಮಾಡಿದರು. भगवान श्री कृष्ण के सुंदर मंदिरों का निर्माण करना और अर्चा विग्रह की स्थापना करके योग्य अर्चना पद्धति के विषय में संपूर्ण देश का मार्गदर्शन करना. ಇದು 6 ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭುಗಳು ಆದೇಶ ಮಾಡ್ತಾ ಇದ್ರು. ಏನಂತ ಹೇಳ್ಬಿಟ್ಟು, ನೀವು ಭಗವಂತ ರಾಧಾಕೃಷ್ಣರ ಮಂದಿರಗಳನ್ನು ಮತ್ತೆ ಸ್ಥಾಪನೆ ಮಾಡಿ ವೃಂದಾವನದಲ್ಲಿ, ಮತ್ತೆ ಭಗವಂತನ ಅರ್ಚಾ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದರ ಕುರಿತು ನೀವು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ರಿ. अपने स्वयं के आचरण से सिखाना कि वैष्णव कैसा हो और वैष्णव को शिष्टाचार का उदाहरण को प्रस्तुत करना. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ನಮ್ಮ ಆಚರಣೆಯಿಂದ ಬೇರೆದವರಿಗೆ ನಾವು ತೋರಿಸ್ಕೊಡ್ಬೇಕು ಹೇಗೆ ಒಬ್ಬ ಭಕ್ತ ಇರ್ತಾರೆ ಅಂತ ಹೇಳ್ಬಿಟ್ಟು. चैतन्य महाप्रभु के अनुसार यह अत्यंत महत्वपूर्ण सिद्धांत है. केवल शास्त्रों में निपुण होना इतना महत्वपूर्ण नहीं है जितना वरिष्ठ भक्त, कनिष्ठ भक्त, भगवान और बद्ध जीवों के साथ योग्य व्यवहार की जानकारी होना. ನೋಡಿ, ಬರೇ ಭಗವದ್ಗೀತೆ ಭಾಗವತಂದ ಪುಸ್ತಕ ಜ್ಞಾನ ಇದ್ರೆ ಅಷ್ಟೇ ಅಲ್ಲ, ನಾವು ಭಕ್ತರಾಗಿ ಆಚರಣೆಯಲ್ಲಿ ಯಾವ ರೀತಿ ನಮ್ಮ ನಡವಳಿಕೆಗಳಿರಬೇಕು, ನಮ್ಮ ವೇಷಭೂಷೆ ಯಾವ ರೀತಿ ಇರಬೇಕು, ಎಲ್ಲ ವಿಷಯಗಳನ್ನು ನಾವು ಆಚರಣೆಗೆ ತಗೊಂಡ್ಬರಬೇಕು. ಆಗ ನಾವು ಪರಿಪೂರ್ಣ ಒಬ್ಬರು ಭಕ್ತರಾಗ್ತೀವಿ. अपनी रचनाओं एवं उदाहरण से यह दिखाना कि एक वैरागी का जीवन कैसे होना चाहिए. ನೋಡಿ, ಭಕ್ತರು ಅದು ಆಮೇಲೆ 6 ಗೋಸ್ವಾಮಿಗಳಿಗೆ ಇವರು ಆದೇಶ ಮಾಡ್ತಾ ಇದ್ದಾರೆ, ನೀವು ನಿಮ್ಮ ಆಚರಣೆಯಿಂದ ತೋರಿಸ್ಕೊಡ್ಬೇಕು ಹೇಗೆ ಭಕ್ತರು ತಮ್ಮ ಸರಳ ಜೀವನವನ್ನು ನಡೆಸ್ತಾರೆ ಅಂತೇಳಿ. ಈಗ ಬಹಳ ಮಹತ್ವಪೂರ್ಣವಾದ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಈಗ ನೋಡಿ, ಕೃಷ್ಣ ಭಾವನಾಕ್ಕೆ ಸಾರ್ ವೈಷ್ಣವ ಆಚರಣೆ. ಈ ವೈಷ್ಣವರಾಗಿ ನಮ್ಮ ಆಚರಣೆಗಳು ಯಾವ ರೀತಿ ಇರಬೇಕು. ಮೊದಲನೇದ್ದು, भक्तों के जीवन साधा जीवन उच्च विचार के तत्व पर आधारित होना चाहिए. ಏನು ಹೇಳ್ತಾ ಇದ್ದಾರೆ, ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು. ನಾವೆಲ್ಲ ಗೃಹಸ್ಥರಿದ್ದೀವಲ್ಲ, ಗೃಹಸ್ಥರಾಗಿ ಯಾವ ರೀತಿ ಜೀವನವನ್ನು ನಡೆಸಬೇಕಂತ ಹೇಳ್ತಾ ಇದ್ದಾರೆ. ಸಾದಾ ಜೀವನ್ ಉಚ್ಚ ವಿಚಾರ ಅಂದರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್. ಅಂದರೆ ನಮ್ಮ ಭೌತಿಕ ಜಗತ್ತಿನಲ್ಲಿ ನೋಡಿ, ಗೃಹಸ್ಥ ಜೀವನ ನಡೆಸಲಿಕ್ಕೆ ಏನೆಲ್ಲ ಒಂದು ಮೂಲಭೂತ ಅವಶ್ಯಕತೆಗಳು ಏನಿದೆ, ಆ ಅವಶ್ಯಕತೆಗಳನ್ನು ಸಂಗ್ರಹ ಮಾಡಲಿಕ್ಕೆ ಅಷ್ಟೇ ನಾವು ಹೆಚ್ಚಿನ ಶ್ರಮವನ್ನು ವಹಿಸಬೇಕು. ನೋಡಿ, ಮೂಲಭೂತ ಅವಶ್ಯಕತೆಗಳು ಏನಿರುತ್ತೆ, ಒಂದು ಮನೆ, ಸ್ವಲ್ಪ ಎಲ್ಲ ನಮ್ಮ ಪರಿವಾರದ ಜನರನ್ನು ಅವರನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ ಒಂದಿಷ್ಟು ದುಡ್ಡು, ಇದೆಲ್ಲ ಏನು ಮೂಲಭೂತ ಅವಶ್ಯಕತೆಗಳು ಏನಿದೆ ಅವುಗಳನ್ನು ಪೂರೈಸಿಕೊಂಡು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂದರೆ ಬರೀ ಇಂದ್ರಿಯ ಭೋಗದ ಉದ್ದೇಶ ಇಟ್ಕೊಂಡು ನಾವು ಮನುಷ್ಯ ಜೀವನ ನಡೆಸಬಾರ್ದು. ಅರ್ಥ ಆಗ್ತಾ ಇದೆಯಲ್ಲ. ನಾವು ಭಕ್ತರಾಗಿ ನಾವು ಹೇಗಿರಬೇಕು, ಆದಷ್ಟು ಸರಳ ಜೀವನವನ್ನು ನಡೆಸಬೇಕು. ಹೆಚ್ಚಿನ ಸಮಯವನ್ನು, ಹೆಚ್ಚಿನ ಶಕ್ತಿಯನ್ನು ನಾವು ಭಗವಂತನ ಸೇವೆಯಲ್ಲೇ ನಾವು ತೊಡಗಿಸಬೇಕು. ಈ ರೀತಿ ಸರಳ ಜೀವನ, ಉನ್ನತ ವಿಚಾರ, ಎಲ್ಲ ಶಾಸ್ತ್ರಗಳು ಇದನ್ನೇ ಹೇಳ್ತಾ ಇದೆ. भक्तों के जीवन कैसा हो इसके बारे में अनेक नियम एवं तत्व है, परंतु उन सब के उद्देश्य यह है कि वे सभी एक मूलभूत नियम निरंतर भगवान श्री कृष्ण का स्मरण और कभी भी उनका विस्मरण न हो की पूर्ति हेतु सहायक होना चाहिए. यह नियम सर्वोच्च है तथा सभी नियम इसके अधीन है. ನೋಡಿ, ಗೃಹಸ್ಥರಾಗಿ
ನಮ್ಮ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾವು ಉದ್ಯೋಗದಲ್ಲಿ ಇದ್ದೀವಲ್ಲ, ಈಗ ನಾನು ಒಂದು ವೃತ್ತಿ ಮಾಡ್ತಾ ಇದ್ದೀನಿ, ಒಬ್ಬರು ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ಬೋದು, ಒಬ್ಬರು ಶಿಕ್ಷಕರಾಗಿರ್ಬೋದು, ಒಬ್ಬರು ಗೃಹಸ್ಥರಾಗಿ ಮನೆ ಕೆಲಸಗಳನ್ನು ನೋಡ್ತಾ ಇರ್ಬೋದು. ಈ ರೀತಿ ಇದ್ದಾಗ ನಮ್ಮ ಭೌತಿಕ ಕಾರ್ಯಗಳನ್ನ ಈ ರೀತಿ ನಾವು ಸಮಯಗಳನ್ನು ಕೊಡಬೇಕಲ್ಲ, ಆಧ್ಯಾತ್ಮಿಕವಾದಂಥ ಸಾಧನೆಗೂ ಹೆಚ್ಚಿನ ಸಮಯ ಅದರಲ್ಲಿ ಮೀಸಲಾಗಿಡಬೇಕು. ಆ ರೀತಿ ನಾವು ಭೌತಿಕ ಕಾರ್ಯಗಳಲ್ಲೂ ಸಮಯವನ್ನು ನಾವು ವ್ಯವಸ್ಥಿತವಾಗಿ ನಿಯಮಗೊಳಿಸ್ಕೋಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಈಗೇನಾಗುತ್ತೆ, ಕೆಲವೊಬ್ರು ಏನು ಮಾಡ್ತಾರೆ, ದುಡ್ಡು ಜಾಸ್ತಿ ಗಳಿಸ್ಕೊಳ್ಳೋದಕ್ಕೆ ಮಾರ್ನಿಂಗ್ ಡ್ಯೂಟಿ ಮಾಡ್ತಾರೆ, ಮತ್ತು ಓವರ್ ನೈಟ್ ಡ್ಯೂಟಿ ಮಾಡ್ತಾರೆ, ಎಕ್ಸ್ಟ್ರಾ ಅವರ್ಸ್ ಡ್ಯೂಟಿ ಮಾಡೋದು, ಆಮೇಲೆ ಒಂದೇ ಕೆಲಸ ಮಾಡೋಂಗಿಲ್ಲ, ಮತ್ತು 2-3 ಸೈಡ್ ಎಲ್ಲ ಬಿಸ್ನೆಸ್, ಮತ್ತು 2-3 ಸೈಡ್ ಬಿಸ್ನೆಸ್, ಅವು ಅಲ್ಲಿ ಇನ್ವೆಸ್ಟ್ ಮಾಡೋದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಈ ರೀತಿ ಭೌತಿಕವಾದಂಥ ಹಣವನ್ನು ಸಂಗ್ರಹ ಮಾಡೋದಕ್ಕೇ ಹೆಚ್ಚಿನ ಬುದ್ಧಿಯನ್ನು, ಹೆಚ್ಚಿನ ಸಮಯವನ್ನು ಪ್ರಯೋಗ ಮಾಡೋದರಲ್ಲಿ ಸಾಮಾನ್ಯವಾಗಿ ಜನರು ಇದರಲ್ಲೇ ತೊಡಗಿದಾರಲ್ಲ. ನೋಡಿ, ಜೀವನದ ಗುರಿ ಏನಂತ ತಿಳ್ಕೊಂಡಿದ್ದೀವಿ ನಾವು? ಹಣವನ್ನು ಸಂಗ್ರಹ ಮಾಡಬೇಕು. ಹಣ ಸಂಗ್ರಹ ಮಾಡಿಬಿಟ್ರೆ ನಮ್ಮ ಮೂಲಭೂತ ಸೌಕರ್ಯಗಳೆಲ್ಲ ಪೂರ್ತಿ ಆಗುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಶಕ್ತಿಯನ್ನು, ಸಮಯವನ್ನು ಎಲ್ಲವನ್ನು ನಾವು ಹಾಕ್ತಾ ಇದ್ದೀವಿ. ಆದರೆ ಕೊನೆಗೆ ಇದು ನಮ್ಮ ಜೊತೆ ಬರುತ್ತಾ? ಯಾವುದು ನಮ್ಮ ಜೊತೆ ಬರಲ್ಲ. ಎಲ್ಲವನ್ನು ನಾವು ಇಲ್ಲೇ ಬಿಟ್ಟು ಹೋಗ್ಬೇಕು. ಒಂದೇ ಒಂದು ನಮ್ಮ ಜೊತೆ ಬರುತ್ತೆ. ಯಾವುದು? ನಾವು ಭಕ್ತಿ ಏನು ಸಾಧನೆ ಮಾಡ್ತೀವಿ, ಭಗವಂತ ನಾಮವನ್ನು ಜಪ ಮಾಡ್ತೀವಿ, ಆ ಜಪ ಒಂದೇ ನಮ್ಮ ಜೊತೆ ಬರುತ್ತೆ. ನೋಡಿ, ಶಾಸ್ತ್ರದಲ್ಲಿ ಎಷ್ಟೊಂದು ಹೇಳಲಾಗಿದೆ ಇದರ ಕುರಿತು. ಈಗ ನೋಡ್ತೀವಲ್ಲ, ಸಾಮಾನ್ಯ ಜನರು ಈ ಉದ್ದೇಶದಿಂದನೇ ಕಾರ್ಯ ಮಾಡ್ತಾ ಇದ್ದಾರಲ್ಲ. ಈವನ್ ಸಂಡೇ ಸುದೇಕ್ ಅವರು ವರ್ಕಿಗೆ ಹೋಗ್ತಾರೆ ಒಂದೊಂದು ಸರಿ ಅಲ್ವಾ? ಹರೇ ಕೃಷ್ಣ. ಈಗ ನೋಡಿ, ಶಾಸ್ತ್ರದಲ್ಲಿ ಈ ರೀತಿ ಹೇಳಲಾಗಿದೆ. ಈ ರೀತಿ ದುಡಿಯುವಂಥ ಜನರಿಗೆ ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ? ಮೂರ್ಖರು. ಅಂದರೆ ಇವ್ರನ್ನ ಕತ್ತೆಗೆ ಹೋಲಿಸಲಾಗ್ತದೆ. ಕತ್ತೆ ಏನು ಮಾಡುತ್ತೆ? ಶ್ರಮವಹಿಸಿ ದುಡಿತಾನೇ ಇರುತ್ತೆ. ಒಂದು ಚೂರು ಹುಲ್ಲಿಗೋಸ್ಕರ ಆ ಕತ್ತೆ ಯಜಮಾನ ಹಾಕ್ತಾನಂತೇಳಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದು ದುಡಿತಾನೇ ಇರುತ್ತೆ. ಈ ರೀತಿ ಆಮೇಲೆ ಶಾಸ್ತ್ರದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ಯಾವೆಲ್ಲ ವಸ್ತುಗಳು ನೋಡಿ, ನಾವು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಸಂಪಾದನೆ ಮಾಡುವಂಥ ಜ್ಞಾನ ಮತ್ತು ಸಂಪತ್ತು, ಆಮೇಲೆ ಹಣ ಎಲ್ಲವೂ ಇಲ್ಲೇ ಬಿಟ್ಟು ಹೋಗುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂಥರ ಹೇಳ್ತಾರೆ, ಭಾರ್ಯ ಗೃಹದ್ವಾರೆ. ನೋಡಿ, ಯಾವ್ಯಾವುದು ಎಲ್ಲೆಲ್ಲಿ ಬಿಟ್ಟು ಹೋಗುತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ? ಭಾರ್ಯ ಗೃಹದ್ವಾರೆ. ಪತ್ನಿ ಇದ್ದವಳು ಎಲ್ಲಿವರೆಗೂ ಬರ್ತಾಳೆ? ಮನೆಯ ಬಾಗಿಲವರೆಗೂ ಮಾತ್ರ ಬರ್ತಾಳೆ. ಭಾರ್ಯ ಗೃಹದ್ವಾರೆ. ಅಲ್ಲಿಂದ ಮುಂದೆ ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಅವಳಿಗೆ ಮುಂದೆ ಹೋಗೋ ಅಲವಿಲ್ಲ. ಮೃತ್ಯು ಆದಮೇಲೆ ಯಾವ್ಯಾವುದು ಎಲ್ಲೆಲ್ಲಿ ಬಿಟ್ಟು ಹೋಗುತ್ತೆ ಅನ್ನೋದ್ರ ಕುರಿತು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ನೋಡಿ, ಮೃತ್ಯು ಆದಾಗ ಏನೇನು ಎಲ್ಲೆಲ್ಲಿ ಬಿಟ್ಟು ಹೋಗುತ್ತೆ. ಭಾರ್ಯ ಗೃಹದ್ವಾರೆ. ಪತ್ನಿ ಇದ್ದವಳು ಎಲ್ಲಿವರೆಗೂ ಬರ್ತಾಳೆ? ಭಾಳ ಅಂದರೆ ಮನೆ ಹೊಚ್ಚಲವರೆಗೆ. ಶಾಸ್ತ್ರದಲ್ಲಿ ಅವಳಿಗೆ ಅಂದರೆ ಸ್ಮಶಾನವರೆಗೂ ಹೋಗಲಿಕ್ಕೆ ಆ್ಯಕ್ಚುಲಿ ಅಲಾವ್ ಇಲ್ಲ, ಉದ್ದೇಶ ಅಲಾವ್ ಇಲ್ಲ ಅಲ್ಲಿ. ಭಾರ್ಯ ಗೃಹದ್ವಾರೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಪಶುವಶ್ಚ ಗೋಷ್ಠೆ. ಮೊದಲೇನಿರ್ತಿತ್ತು? ಜನರ ಹತ್ರ ಅವರಿಗೆ ಒಂದು ಊರಿಂದ ಒಂದು ಊರಿಗೆ ಹೋಗಲಿಕ್ಕೆ ಕುದುರೆಗಳಿರ್ತಿತ್ತು, ಮನೆಯಲ್ಲಿ ಆನೆಗಳಿರ್ತಿತ್ತು, ಈಗ ರೀತಿ. ಆಮೇಲೆ ಚಕ್ಕಡಿ ಇರ್ತಿತ್ತು. ಈಗ ಏನಿದೆ? ಈಗೆಲ್ಲ 4 ವೀಲರ್ 2 ವೀಲರ್ ಈಗೆಲ್ಲ ವಾಹನಗಳಿದೆ. ಅವೆಲ್ಲ ಏನಾಗುತ್ತೆ? ಪಶುವಶ್ಚ ಗೋಷ್ಠೆ. ಅವೆಲ್ಲ ಗೋಶಾಲದಲ್ಲಿ ಉಳಿದ್ಬಿಡುತ್ತೆ. ಇವೆಲ್ಲ ಏನು ಉಳುತ್ತೆ? ಈಗ ಪಾರ್ಕಿಂಗಲ್ಲೇ ಉಳ್ಕೊಂಡ್ಬಿಡುತ್ತೆ. ಕೊನೆ ಕ್ಷಣದಲ್ಲಿ ಅವೆಲ್ಲ ಎಲ್ಲಿ ಉಳಿಯುತ್ತೆ? ಇವತ್ತೇ ಮೆರ್ಸಿಡೆಸ್ ಒಂದು ಹೊಸ ಕಾರ್ ತೊಗೊಂಡಿರ್ಬೋದು, ಅದು ಏನಾಗಿಬಿಡುತ್ತೆ? ಪಾರ್ಕಿಂಗಲ್ಲೇ ಉಳ್ಕೊಂಡ್ಬಿಡುತ್ತೆ. ಭಾರ್ಯ ಗೃಹದ್ವಾರೆ, ಪಶುವಶ್ಚ ಗೋಷ್ಠೆ. ಆಮೇಲೆ ಧನಾನಿ ಭೂಮೌ ಅಂತ ಹೇಳ್ತಾ ಇದ್ದಾರೆ. ಧನಾನಿ ಭೂಮೌ ಅಂದರೆ ಮೊದಲು ಏನು ಮಾಡ್ತಾ ಇದ್ರು? ಹಣವನ್ನು ಭೂಮಿಯಲ್ಲಿ ಅಗಿದು ಮುಚ್ಚಿಡ್ತಾ ಇದ್ರಲ್ಲ ಹಿಂದೆ, ಒಂದು ಗಡಿಗೆಯಲ್ಲಿ ಎಲ್ಲಾದರೂ ಹೀಗೆ. ಅವಾಗ ಬ್ಯಾಂಕ್ಗಳೆಲ್ಲ ಇರಲಿಲ್ಲ. ಈಗ ಏನಿದೆ? ಧನಾನಿ ಬ್ಯಾಂಕು ಅಂತ ಹೇಳ್ತಾರೆ. ಈಗೆಲ್ಲ ಹಣ ಎಲ್ಲಿಡ್ತೀವಿ ನಾವು? ಬ್ಯಾಂಕಲ್ಲಿ ಇರುತ್ತೆ. ಆ ಹಣ ಬ್ಯಾಂಕಿನಲ್ಲೇ ಉಳ್ಕೊಂಡ್ಬಿಡುತ್ತೆ. ಧನಾನಿ ಭೂಮೌ, ಧನಾನಿ ಬ್ಯಾಂಕು ಅಂತ ಹೇಳ್ತಾರೆ. ಆಮೇಲೆ ಧನಾನಿ ಭೂಮೌ, ಆಮೇಲೆ ಭಾರ್ಯ ಗೃಹದ್ವಾರೆ, ಪಶುಶ್ಚ ಗೋಷ್ಠೆ, ಜನಸ್ಮಶಾನೆ. ಜನಸ್ಮಶಾನೆ ನೋಡಿ, ನಮ್ಮ ಬಂಧುಗಳು, ಮಿತ್ರರು, ಸಂಬಂಧಿಗಳು ಅವರೆಲ್ಲ ಎಲ್ಲಿವರೆಗೆ ಬರ್ತಾರೆ? ಭಾಳ ಅಂದರೆ ಸ್ಮಶಾನದವರೆಗೆ ಬರ್ತಾರೆ.
ಎಲ್ಲಿವರೆಗೆ ಬರ್ತಾರೆ? ಸ್ಮಶಾನದವರೆಗೆ ಬರ್ತಾರೆ. ಜನ ಸ್ಮಶಾನೆ ದೇಹಶ್ಚಿತಾಯಾಮ್. ನೋಡಿ, ದೇಹ ಎಲ್ಲಿವರೆಗೆ ಇರುತ್ತೆ ನಮ್ಮ ಜೊತೆ? ಚಿತಾ ಮೇಲೆ ಭಸ್ಮ ಆಗೋವರೆಗೂ ಈ ದೇಹ ನಮ್ಮ ಜೊತೆ ಇರುತ್ತೆ. ನಾವೆಲ್ಲ ಆತ್ಮಗಳಿದ್ದೀವಲ್ಲ, ನಾವು ಈ ಶರೀರ ಅಲ್ಲ, ನಾವು ಆತ್ಮಗಳಿದ್ದೀವಿ. ದೇಹ ಎಲ್ಲಿವರೆಗೆ ಇರುತ್ತೆ? ಚಿತಾ ಮೇಲೆ ಭಸ್ಮ ಆಗೋವರೆಗೂ ನಮ್ಮ ಜೊತೆ ಇರುತ್ತೆ. ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಗಚ್ಚತಿ ಜೀವ ಏಕಃ. ನೋಡಿ, ನಾವು ಈ ಒಂದು ದೇಹ ಬಿಟ್ಟಾಗ ನಾವು ನಮ್ಮ ಜೊತೆ, ನಮ್ಮ ಆತ್ಮ ಜೊತೆ ಯಾವುದು ಬರುತ್ತೆ? ಪರಲೋಕ ಮಾರ್ಗೆ ಜೀವಗಚ್ಚತಿ, ಪರಲೋಕ ಮಾರ್ಗೆ ಜೀವಗಚ್ಚತಿ, ಪರಲೋಕ ಮಾರ್ಗೆ ಕರ್ಮಾನುಗಚ್ಚತಿ ಜೀವ ಏಕ. ನಾವು ಏನು ಕರ್ಮ ಮಾಡಿದ್ದೀವಿ, ಏನು ಈ ಒಂದು ಮನುಷ್ಯ ಜೀವನದಲ್ಲಿ ಯಾವ ಒಂದು ಅಮೂಲ್ಯ ಕಾರ್ಯ ಮಾಡಿದ್ದೀವಿ ಅದು ನಮ್ಮ ಜೊತೆ ಬರುತ್ತೆ. ಏನು? ಭಗವಂತನ ನಾಮದ ಜಪ, ಆಧ್ಯಾತ್ಮಿಕವಾದಂಥ ಏನಾದರೂ ನಾವು ಕಾರ್ಯಗಳನ್ನು ಮಾಡಿದರೆ ಅದರಿಂದ ನಾವೇನು ಮಾಡ್ತೀವಿ? ಭಗವಂತನ ಧಾಮಕ್ಕೆ ಹೊರಟು ಹೋಗ್ತೀವಿ. ಇಲ್ಲಾಂದರೆ ಏನಾಗುತ್ತೆ? ಈ ಜನ್ಮ ಮರಣ ಚಕ್ರದಲ್ಲಿ ಮತ್ತೆ ಸುತ್ತ ಹಾಕಲಿಕ್ಕೆ, ಆ ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ. ಆದರೆ ಕೊನೆ ಕ್ಷಣದಲ್ಲಿ ನಮ್ಮ ಜೊತೆ ಯಾವ್ದು ಬರೋದು? ಭಗವಂತನ ನಾಮ ಒಂದೇ. ಭಗವಂತನ ನಾಮ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಗೃಹಸ್ಥ ಜೀವನದಲ್ಲಿ ನಾವು ಯಾವುದಕ್ಕೆ ಎಷ್ಟೊಂದು ಮಹತ್ವ ಕೊಡಬೇಕು ಅನ್ನೋದು ನೋಡಿ, ಶಾಸ್ತ್ರಗಳು ನಮಗೆ ಅದನ್ನ ಅಲರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಮರ್ತು ಬಿಡ್ತೀವಿ ನಾವು ಶಾಸ್ತ್ರ. ನೋಡಿ, ಭೌತಿಕ ಗೃಹಸ್ಥ ಜೀವನದಲ್ಲಿ ಏನಾಗ್ಬಿಡುತ್ತೆ? ನಾವು ಎಲ್ಲ ಮರ್ತು ಬಿಟ್ಬಿಡ್ತೀವಿ. ಮನುಷ್ಯ, ನಾವು ಮೃತ್ಯು ಅನ್ನೋದು ನಮಗೆ ಬರೋದೇ ಇಲ್ಲ, ನಾವು ಇಲ್ಲೇ ಇರೋರಿದ್ದೀವಿ, ನಾವು ಇನ್ನೂ ಸಂಪಾದನೆ ಮಾಡಬೇಕು. ಈ ರೀತಿ ನಮ್ಮ ಸಮಯವನ್ನು ಜಾಸ್ತಿ ನಾವು ಏನು ಮಾಡ್ತಾ ಇದ್ದೀವಿ? ಎಲ್ಲ ಭೌತಿಕ ಸೌಕರ್ಯಗಳನ್ನು ಕ್ರೋಢೀಕರಿಸುವುದರಲ್ಲೇ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಶಕ್ತಿಯನ್ನು ನಾವು ವ್ಯಯ ಮಾಡ್ತಾ ಇದ್ದೀವಿ. ಆದರೆ ಶಾಸ್ತ್ರಗಳು ನಮ್ಮನ್ನ ಏನು ಮಾಡ್ತಾ ಇದ್ದಾರೆ? ಜಾಗೃತಗೊಳಿಸ್ತಾ ಇದ್ದಾರೆ. ಹೇಳ್ತಾ ಇದ್ದೀವಲ್ಲ, ಯಾವುದು ಎಲ್ಲೆಲ್ಲಿ ಬಿಟ್ಟು ಹೋಗುತ್ತೆ ನೋಡಿ. ಭಾರ್ಯ ಗೃಹದ್ವಾರೆ ಪಶುಶ್ಚ ಗೋಷ್ಠೆ ಧನಾನಿ ಭೂಮೋ ಜನಸ್ಮಶಾನೆ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಗಚ್ಚತಿ ಜೀವೈಕ. ಅದಕ್ಕೆ ಆದಷ್ಟು ನಾವೇನು ಮಾಡಬೇಕು? ಈ ಮನುಷ್ಯ ಜೀವನದಲ್ಲಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಆದಷ್ಟು ನಾವು ನಮ್ಮ ಜೀವನ ಶೈಲಿ ಹೇಗಿರಬೇಕಂದ್ರೆ ನಮ್ಮ ಭಕ್ತಿಯ ಸಾಧನೆಗೆ ಅನುಕೂಲಕರವಾಗಿರಬೇಕು. ನೋಡಿ, ಪ್ರತಿ ದಿವಸ ಭಕ್ತಿಯ ಸಾಧನೆಯಲ್ಲಿ ನಾವೇನೆಲ್ಲ ಹೇಳ್ತಾ ಇದ್ದಾರೆ ಆಚಾರ್ಯರು? ಬೆಳಗಿನ ಜಾವ ಪ್ರಾರಂಭ ಆಗೋದು ಹೇಗೆ? ನಮ್ಮ ಭಕ್ತಿ ಸಾಧನೆ ಮೊದಲು ನಾಮ ಜಪದಿಂದ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ, ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ, ಆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಭಗವಂತನ ನಾಮ ಜಪವನ್ನು ಸಂಪೂರ್ಣಗೊಳಿಸಿಬಿಡಬೇಕು. ನೋಡಿ, ಪ್ರಭುಪಾದರು ಎಷ್ಟೋ ಸಾರಿ ಹೇಳ್ತಾ ಇದ್ದಾರೆ, ಭಗವಂತನ ನಾಮ ಜಪವನ್ನು ನಾವು ಏನು ಮಾಡಬೇಕು? ಬ್ರಾಹ್ಮಿ ಮುಹೂರ್ತದಲ್ಲೇ ನಮ್ಮದು 16 ರೌಂಡ್ ಕಂಪ್ಲೀಟ್ ಆಗಿರಬೇಕು ಆವತ್ತಿನ ದಿವಸ. ಯಾಕಂದರೆ ಆ ಸಮಯದಲ್ಲಿ ಏನಾಗುತ್ತೆ? ಬ್ರಾಹ್ಮಿ ಮುಹೂರ್ತ ಸತ್ವಗುಣದ ಪ್ರಭಾವ ಇರುತ್ತೆ, ಮನಸ್ಸು ಶಾಂತ ಆಗಿರುತ್ತೆ. ಹೀಗಾಗಿ ನಮ್ಮ ಒಂದು ಜಪಕ್ಕೆ ಅತ್ಯಂತ ಸರಳವಾದ ವಾತಾವರಣ ಇರುತ್ತೆ. ಆಮೇಲೆ ನಾವು ಮಾಡಲಿಕ್ಕೆ ಹೋದರೆ ಬಹಳ ಮನಸ್ಸು ವಿಚಲಿತ ಆಗುತ್ತೆ. ಜಪ ಮಾಡೋದು ಒಂದು ಮೆಕ್ಯಾನಿಕಲ್ ಆಗಿಬಿಡುತ್ತೆ. ಅದರಿಂದ ಯಾವುದೇ ನಮ್ಮ ಭಕ್ತಿಯಲ್ಲಿ ಪ್ರಗತಿ ಆಗಲ್ಲ. ಈ ರೀತಿ ಎಲ್ಲ ಆಗಬೇಕಂದ್ರೆ ನಮ್ಮ ಒಂದು ಜೀವನ ಶೈಲಿ ಹೇಗಿರ್ಬೇಕಂದ್ರೆ, ಹೆಚ್ಚಿನ ಸಮಯ ನೋಡಿ, ಬಹಳ ನಾವು ದುಡಿಮೆಯಲ್ಲೇ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ? ಆವಾಗ ಸಮಯವನ್ನು ಸಾಧನೆ ಕೊಡ್ಲಿಕ್ಕಾಗಲ್ಲ. ಹೀಗಾಗಿ ನಾವು ವ್ಯವಸ್ಥಿತವಾಗಿ ಇದನ್ನು ರೂಢಿ ಮಾಡ್ಕೋಬೇಕು. ಇದು ಭಕ್ತರಿಗೆ ಬಹಳ ಮಹತ್ವಪೂರ್ಣವಾಗಿದೆ ವೈಷ್ಣವ ಸದಾಚಾರದಲ್ಲಿ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಬಗ್ಗೆ ಹೇಳ್ತೀವಿ. अंतःकरण में वैष्णव गुलाब की पंखुड़ी के समान कोमल होता है और साथ ही वज्र के समान कठोर होता है. ನೋಡಿ, ನಾವು ಭಕ್ತರ ಸ್ವಭಾವ ಹೇಗಿರಬೇಕು? ಅವ್ರು ಹೇಗಿರಬೇಕು? ಗುಲಾಬ್ ಕಿ ಪಂಖುಡಿಕೆ ಸಮಾನ್ ಕೋಮಲ್. ಅಂದರೆ ಎಲ್ಲ ಜೀವಿಗಳ ಪ್ರತಿ ನಮ್ಮಲ್ಲಿ ಒಂದು ದಯೆ ಭಾವನೆ, ಒಂದು ಅನುಕಂಪದ ಭಾವನೆ ಇರಬೇಕು ನಮ್ಮಲ್ಲಿ ಎಲ್ಲ ಜೀವಿಗಳ ಪ್ರತಿ. ನೋಡಿ, ನಾವು ಭಕ್ತರಾಗಿ ಒಂದು ಮೂಲಭೂತ ಕರ್ತವ್ಯ ಏನಿದೆ? ಅಜ್ಞಾನದಲ್ಲಿರುವಂಥ ಎಲ್ಲ ಸಾಮಾನ್ಯ ವ್ಯಕ್ತಿಗಳನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸೋದು ನಮ್ಮ ಮೂಲ ಹೊಣೆ ಇದೆ ಈಗ, ಅಲ್ವಾ? ಹೀಗಿದ್ದಾಗ ನಮ್ಮಲ್ಲಿ ಒಂದು ದಯೆ ಭಾವನೆ ಇರಬೇಕು. ಏನಪ್ಪ, ಇವರೆಲ್ಲ ಅಜ್ಞಾನದ ಅಂಧಕಾರದಲ್ಲಿ ನರಳುತ್ತಾ ಇದ್ದಾರೆ, ಇವ್ರನ್ನೂ ಸಹ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿ ದಿವ್ಯವಾದ ಆನಂದದ ಒಂದು ಅವರ ಹಂತಕ್ಕೆ ಹೋಗಿ ಮುಟ್ಟುವಾಗಿ ಮಾಡಬೇಕು. ಹೀಗಾಗಿ ಆ ರೀತಿ ಒಂದು ನಮ್ಮಲ್ಲಿ ದಯೆ ಭಾವನೆ ಇರಬೇಕು. ಆಮೇಲೆ ವಜ್ರಕ್ಕೆ ಸಮಾನ ಕಠೋರ ಅಂದರೆ ಯಾವುದೇ ಅಧರ್ಮದ ಕಾರ್ಯ ನಡೀತಾ ಇದ್ದರೆ ಅದನ್ನು ನಾವು ವಿರೋಧನೂ ಮಾಡಬೇಕು.
ಅಂದರೆ ಭಕ್ತ ಅಂದರೆ ಸುಮ್ಮನೆ ವಿನಮ್ರ ಆಗಿರ್ತಾನಂದರೆ ಎಲ್ಲ ಸಮಯದಲ್ಲೂ ವಿನಮ್ರ ಅಂತಲ್ಲ. ಯಾವುದೇ ಅಧರ್ಮ ನಡೀತಾ ಇದ್ದರೆ ಅದನ್ನು ನಾವು ವಿರೋಧ ವ್ಯಕ್ತಪಡಿಸಬೇಕು. ಅದಕ್ಕೆ ನಾವು ಹೇಳ್ತೇವೆ ವಜ್ರಕ್ಕೆ ಸಮಾನ ಕಠೋರ ಹೋನಾ ಚಾಹಿಯೆ. ಅಧರ್ಮವನ್ನು ನಾವು ವಿರೋಧ ವ್ಯಕ್ತಪಡಿಸಬೇಕು. वैष्णव अदोषदर्शी होते हैं, अर्थात वे कभी भी दूसरों के दोष नहीं देखते. वैष्णव केवल दूसरों की स्तुति सुनते हैं, दोष नहीं. ನೋಡಿ, ಇದು ಬಹಳ ಮಹತ್ವಪೂರ್ಣವಾಗಿದೆ. ಅದೋಷದರ್ಶಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಗಿರಬೇಕು? ಅದೋಷದರ್ಶಿ ಅಂದರೆ ಬೇರೆಯವರಲ್ಲಿ ನಾವು ದೋಷಗಳನ್ನು ನೋಡಬಾರ್ದಂತೆ. ನಾವೇನಾಗುತ್ತೆ, ಒಂದು ಗುಂಪಲ್ಲಿದ್ದಾಗ ಏನಾಗುತ್ತೆ, ಬೇರೆದವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಇವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ, ಇವ್ರೇನು ತಪ್ಪು ಮಾಡ್ತಾ ಇದ್ದಾರೆ, ಇವ್ರು ಹಿಂಗೆ ನಡ್ಕೋತಾ ಇದ್ದಾರೆ. ಈ ರೀತಿ ನಾವೇನು ಮಾಡ್ತೀವಿ, ದೋಷಗಳನ್ನ ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಆದೇಶ ಮಾಡ್ತಾ ಇದ್ದಾರೆ ಏನಂತ ಹೇಳಿ, ನಾವು ಬೇರೆದವರಲ್ಲಿ ದೋಷಗಳನ್ನ ನೋಡಬಾರ್ದು. ಬೇರೆದವರ ಸ್ತುತಿಯನ್ನು ನಾವು ಕೇಳಬೇಕು ಅಷ್ಟೇ. ಸ್ತುತಿಯನ್ನು ನಾವು ಕೇಳಬೇಕು. ಆ ಭಕ್ತ ಇಷ್ಟು ಮಾಲೆ ಜಪ ಮಾಡ್ತಾ ಇದ್ದಾರೆ, ಈ ರೀತಿ ಅವರು ಭಕ್ತಿಯ ಸಾಧನೆ ಎಲ್ಲ ಮಾಡ್ತಾ ಇದ್ದಾರೆ. ಈ ರೀತಿ ವಿಷಯಗಳಿಂದ ನಾವು ಪ್ರೋತ್ಸಾಹಿತರಾಗಬೇಕು. ಆ ಸಮಯವನ್ನು ನಾವು ಬೇರೆದವರಲ್ಲಿ ದೋಷ ಹುಡ್ಕೋದು, ಅವ್ರ ನಿಂದನೆ ಮಾಡೋದು, ಈ ರೀತಿ ನಮ್ಮ ವರ್ತನೆಗಳಿರಬಾರ್ದು. ಬೇರೆದವರಲ್ಲಿ ನಾವು ದೋಷಗಳನ್ನು ನೋಡಬಾರ್ದು ವೈಷ್ಣವರಾಗಿ. सदाचार, सत्य आचरण के बिना कोई भी सफल नहीं हो सकता. ನೋಡಿ, ಆಮೇಲೆ ಸತ್ಯ ಆಚರಣೆ ಅಂದರೆ ನಾವು ಸತ್ಯ ನಡೀತಾ ಇರಬೇಕು. ಸತ್ಯವಾದ ಮಾತುಗಳನ್ನೇ ಆಡಬೇಕು. ನಿಜವಾದ ಆಚರಣೆ ಎಲ್ಲ ನಾವು ಜೀವನದಲ್ಲಿ ತೆಗೆದುಕೊಂಡು ಬರಬೇಕು. ಆಗಲೇ ನಾವು ಬೇರೆದವ್ರಿಗೆ ಹೇಳಿಕ್ಕಾಗತ್ತೆ. शिष्टाचार के बिना यदि किसी ने वेदों के सभी अंगों का अध्ययन भी क्यों न किया हो, फिर भी वह शुद्ध नहीं हो सकता. ಅಂದ್ರೆ ನಾವು ನೋಡಿ, ಇದರ ಅರ್ಥ ಏನಂದ್ರೆ, ನಾವು ಬೇರೆದವರಿಗೆ ಈ ಜ್ಞಾನ ಏನೋ ನಾವು ತಗೊಂಡಿದ್ದೀವಿ, ಬೇರೆದವ್ರಿಗೆ ಹೇಳೋಕ್ಕಿಂತ ಮುಂಚೆ ಅದನ್ನ ನಾವು ಪಾಲನೆ ಮಾಡಬೇಕು. ಜೀವನದಲ್ಲಿ ನಾವು ಪಾಲನೆ ಮಾಡ್ತಾ ಇದ್ರೆ ಮಾತ್ರ ನಾವು ಬೇರೆದವ್ರಿಗೆ ಹೇಳಿಕ್ಕಾಗತ್ತೆ. ಇಲ್ಲಾಂದ್ರೆ ಹೇಳಿಕ್ಕಾಗತ್ತಾ? ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, शिष्टाचार का पालन न करने वाला यदि सभी शास्त्रों में पारंगत वैष्णव बनता है तो भी मृत्यु के समय उसके समस्त ज्ञान नष्ट हो जाते हैं. ನೋಡಿ, ಬರೇ ಜ್ಞಾನದಿಂದ ನಮ್ಮ ಒಂದು ಶುದ್ಧೀಕರಣ ಆಗಲ್ಲ. ಶಿಷ್ಟಾಚಾರ ಅಂದರೆ ನಾವು ಸಹ ನಮ್ಮ ಜೀವನದಲ್ಲಿ ಈ ಒಂದು ವೈಷ್ಣವ ಸದಾಚಾರದ ಪಾಲನೆಗಳನ್ನೆಲ್ಲ ಮಾಡ್ತಾ ಇರಬೇಕು. वैष्णव आचरण के त्याग करना निश्चित रूप से स्वयं के आध्यात्मिक जीवन का अंतःकरण में अंत करने के समान है. ನೋಡಿ, ನಾವೇನೋ ಭಕ್ತಿಯನ್ನು ಮಾಡ್ತಾ ಇದ್ದೀವಿ, ಜ್ಞಾನ ತಗೋತಾ ಇದ್ದೀವಿ, ಆದರೆ ವೈಷ್ಣವ ಸದಾಚಾರವನ್ನು ನಾವು ಪಾಲನೆ ಮಾಡಲಿಲ್ಲ ಅಂದರೆ ಅದು ಮೃತ್ಯುವಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ. अच्छा आचरण यश, ऐश्वर्य, आयु आदि को बढ़ाता है और सभी अमंगलों को नाश करता है. ನೋಡಿ, ಯಾವ ರೀತಿ ಈಗ ವೈಷ್ಣವ ಸದಾಚಾರದಲ್ಲಿ ಏನೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದಾರೆ, ಇವುಗಳನ್ನ ಪಾಲನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಯಶ್, ನಮ್ಮದು ಕೀರ್ತಿ ಇನ್ನೂ ಹೆಚ್ಚಾಗುತ್ತೆ. ನಮ್ಮ ಭೌತಿಕ ಜೀವನ ನಡೆಸಲಿಕ್ಕೆ ಏನೆಲ್ಲ ಐಶ್ವರ್ಯ ಬೇಕು ಅದನ್ನ ಭಗವಂತ ನೀಡ್ತಾರೆ. ನಮ್ಮ ಆಯುಷ್ಯ ಹೆಚ್ಚಾಗುತ್ತೆ, ಅಂದರೆ ಭಗವಂತನ ಭಕ್ತಿ ಸೇವೆಗೆ ಅನುಕೂಲಕರವಾದಂಥ ಆರೋಗ್ಯ ಪರಿಸ್ಥಿತಿ ಉಳಿಯುತ್ತೆ. ಈ ರೀತಿ ಒಂದು ಮಂಗಲಕರವಾದಂಥ ನಮ್ಮ ಜೀವನ ಆಗುತ್ತೆ ಯಾವಾಗ ನಾವು ವೈಷ್ಣವ ಆಚರಣೆಗಳನ್ನ ಪಾಲನೆ ಮಾಡಿದಾಗ. श्रील प्रभुपाद कहते हैं, वैष्णव की क्या पहचान है, वह एक सभ्य व्यक्ति होता है. ನೋಡಿ, ಅವನು ಒಬ್ಬ ಸಭ್ಯ ವ್ಯಕ್ತಿ ಆಗಿರಬೇಕು ನಾವು. ಈ ರೀತಿ ಆಮೇಲೆ ವೈಷ್ಣವ ಸದಾಚಾರದಲ್ಲಿ ಮೂಲಭೂತವಾಗಿ 4 ನಿಯಮಗಳನ್ನು ಪಾಲನೆ ಮಾಡೋದು ಕುರಿತು ಹೇಳ್ತಾ ಇದ್ದೀವಿ ಅಲ್ವಾ. ಯಾವ 4 ನಿಯಮಗಳಿದೆ, ಆ 4 ನಿಯಮಗಳನ್ನು ನಾವು ವೈಷ್ಣವ ಸದಾಚಾರದಲ್ಲಿ ಪಾಲನೆ ಮಾಡ್ತೀವಿ. ಮೊದಲು ಈಗ ಪಾಲನೆ ಮಾಡುವಂಥ, ಈಗ ಆಚರಣೆಗೆ ತೊಗೊಂಬರುವಂಥ ವಿಷಯಗಳನ್ನ ಈಗ ಚರ್ಚೆ ಮಾಡ್ತಾ ಹೋಗೋಣ. ಯಾವೆಲ್ಲ 4 ನಿಯಮಗಳು ಎಲ್ಲರ ನೆನಪಿಗೆ ಗೊತ್ತಿದೆಯಾ? 4 ನಿಯಮಗಳು. ಮಾಂಸಾಹಾರ 4, ಇವುಗಳನ್ನು ನಾವು ವರ್ಜ್ಯ ಮಾಡ್ತೀವಿ. ಏನೆಲ್ಲ? ಮಾಂಸಾಹಾರ, ಮದ್ಯಪಾನ, ಜೂಜು, ಅನ್ಯ ಸ್ತ್ರೀ ಸಂಘ, ಇವುಗಳನ್ನು ನಾವು ವರ್ಜ್ಯ ಮಾಡಬೇಕು. ನಾವು ಭಕ್ತಿಯ ಮಾರ್ಗದಲ್ಲಿ ಇದೀವಿ ಅಂದರೆ ಆಚರಣೆಗೆ ಏನೆಲ್ಲ ನಾವು ವರ್ಜ್ಯ ಮಾಡಬೇಕು ಅನ್ನೋ ವಿಷಯಗಳನ್ನ ಈಗ ನಮಗೆ ಶಾಸ್ತ್ರ ಹೇಳ್ತಾ ಇದೆ.
ಮಾಂಸಾಹಾರವನ್ನು ಭಕ್ತರು ವರ್ಜೆ ಮಾಡಬೇಕು. ಯಾಕೆ ಮಾಂಸಾಹಾರವನ್ನು ವರ್ಜೆ ಮಾಡಬೇಕು? ನೋಡಿ, ಮಾಂಸಾಹಾರವನ್ನು ಸೇವನೆ ಮಾಡುವುದರಿಂದ ಏನಾಗ್ಬಿಡುತ್ತೆ? ಹೃದಯ ಕಠೋರ ಆಗಿಬಿಡುತ್ತೆ. ಯಾಕೆ? ನೋಡಿ, ಅಲ್ಲಿ ಒಂದು ಜೀವಿಯನ್ನು ಹಿಂಸೆ ಮಾಡ್ತಾ ಇದ್ದೀವಿ ಅಲ್ವಾ? ಆ ಜೀವಿಗೆ ಎಷ್ಟೊಂದು ನೋವು ಆಗ್ತಾ ಇದೆ. ಆ ಜೀವಿಗೆ ನೋವನ್ನು ಕೊಟ್ಟು ನಾವು ಆನಂದ ಪಡಿತಾ ಇದ್ದೀವಿ ಅಲ್ವಾ? ಹಾಗೇನಾಗುತ್ತೆ? ಅಲ್ಲಿ ದಯೆ ಹೊರಟೋಗ್ಬಿಡುತ್ತೆ. ಒಂದು ಮನಸ್ಸು ಹೃದಯ ಕಠೋರ ಆಗಿಬಿಡುತ್ತೆ. ಆ ಕಠೋರತೆ ಭಾವನೆ ಇದ್ದಾಗ ನಾವು ಭಗವಂತನ ಭಕ್ತಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ದಯೆ ಅನ್ನೋದು ಹೊರಟೋಗ್ಬಿಡುತ್ತೆ, ಮನಸ್ಸು ಕಠೋರ ಆಗಿಬಿಡುತ್ತೆ. ಅದಕ್ಕೆ ಭಕ್ತರು ಏನೈತಿ, ಮಾಂಸಾಹಾರ ಏನಿದೆ ವರ್ಜ್ಯ ಇದೆ. ಒಂದೇದೇನು? ಮಾಂಸಾಹಾರ. ಅದಾದಮೇಲೆ ಏನು ಬರ್ತಾ ಇದೆ? ಮದ್ಯಪಾನ. ಎರಡನೇದು ಯಾವುದು? ಮದ್ಯಪಾನ. ನೋಡಿ, ಯಾರೆಲ್ಲ ನೀವು ನೋಟ್ಬುಕ್ ಪೆನ್ನನ್ನು ಇಟ್ಕೊಳ್ರಿ. ಯಾಕಂದರೆ ಇವು ಆಚರಣೆಯಲ್ಲಿ ನಾವೇನು ಗೃಹಸ್ಥ ಜೀವನದ ಭಕ್ತರಾಗಿ ಯಾವ ವಿಷಯಗಳನ್ನು ನಾವು ಪಾಲನೆ ಮಾಡಬೇಕು, ಯಾವ ವಿಷಯಗಳನ್ನು ನಾವು ಆಚರಣೆಗೆ ತೊಗೊಂಬರ್ಬೇಕು, ಎಲ್ಲವುಗಳನ್ನು ಈಗ ವೈಷ್ಣವ ಸದಾಚಾರದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಒಂದೇದೇನೀಗ ಮಾಂಸಾಹಾರ ವರ್ಜ್ಯ. ಯಾಕೆ? ಅಲ್ಲಿ ಏನಾಗಿಬಿಡುತ್ತೆ? ದಯೆ ಹೊರಟೋಗಿಬಿಡುತ್ತೆ, ಮನಸ್ಸು ಕಠೋರ ಆಗಿಬಿಡುತ್ತೆ. ನಮಗೆ ಬೇರೆದವರ ನೋವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ಬೇರೆದವರ ಒಂದು ನೋವು ಆಗ್ತಾ ಇದೆ, ಅವರಿಗೆ ಒಂದು ಸಹಾಯ ಬೇಕು, ಈ ಭಾವನೆಗಳೆಲ್ಲ ಹೊರಟೋಗ್ಬಿಡುತ್ತೆ. ಬರೀ ನಮ್ಮ ಸ್ವಯಂ ಹಿತಗೋಸ್ಕರ ನಾವು ಬದುಕಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ. ಬೇರೆದವ್ರು ಏನು ಬೇಕಾದಾಗಲಿ, ನಾನು ಸ್ವಾರ್ಥಪರತೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಆರಾಮಾಗಿರ್ಬೇಕು, ಬೇರೆದವ್ರಿಗೆ ಏನು ತೊಂದರೆ ಆಗಲಿ. ಈ ರೀತಿ ಒಂದು ಕಠೋರತೆ ಅಲ್ಲಿ ಬೆಳೀತಾ ಹೋಗುತ್ತೆ. ಇದು ಒಂದನೇದ್ದು ಮಾಂಸಾಹಾರ. ಆಮೇಲೆ ಮದ್ಯಪಾನ ಅಂತಂದರೆ ನೋಡಿ, ಇಲ್ಲಿ ಮದ್ಯಪಾನ ಅಂತ ಹೇಳ್ತಾ ಇದ್ದಾರೆ. ಮದ್ಯಪಾನದ ಜೊತೆ ಇನ್ನೂ ಹಲವಾರು ಆ್ಯಡ್ ಆಗುತ್ತೆ ಇಲ್ಲಿ. ಯಾವೆಲ್ಲ? ವ್ಯಸನಗಳೆಲ್ಲ ಬಂದ್ಬಿಡುತ್ತೆ. ಯಾವುದು? ಗುಟ್ಕಾ, ಆಮೇಲೆ ಅಡಿಕೆ, ಆಮೇಲೆ ಟೀ, ಕಾಫಿ. ನೋಡಿ, ಗಮನಿಸಿ, ಗೃಹಸ್ಥರು ಯಾರೆಲ್ಲ ಇದ್ದೀರಿ, ಟೀ ಕಾಫಿ ಸುದೇಕ್ ಇದು ವ್ಯಸನದಲ್ಲೇ ಬರ್ತಾ ಇದೆ. ಟೀ, ಕಾಫಿ, ತಂಬಾಕು, ಆಮೇಲೆ ಮದ್ಯಪಾನ ಎಲ್ಲವೂ ಏನು ಬರ್ತಾ ಇದೆ? ಇದು ವ್ಯಸನಗಳಲ್ಲೇ ಬರ್ತಾ ಇದೆ. ಯಾಕೆ ಈ ಟೀ ಕಾಫಿ ಇವನ್ ಅಲ್ಲಿ ಯಾಕೆ ಆ್ಯಡ್ ಮಾಡಿದ್ದಾರೆ? ಟೀ ಕಾಫಿದಿಂದ ಏನಾಗುತ್ತೆ? ಅದು ಹ್ಯಾಬಿಟ್ ಆಗಿಬಿಡುತ್ತೆ, ಹ್ಯಾಬಿಟ್ ಆಗುತ್ತೆ ಒಂದು. ಮತ್ತೆ ಕೆಫಿನ್ ಇರುತ್ತಲ್ಲ, ಅದೇನು ಮಾಡುತ್ತೆ? ಮನಸ್ಸನ್ನು ಉತ್ತೇಜಿತಗೊಳಿಸುತ್ತೆ. ಮೈಂಡು ಏನಾಗ್ಬಿಡುತ್ತೆ? ಆ ಟೈಮಲ್ಲಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ, ಮನಸ್ಸು ಉತ್ತೇಜಿತ ಆಗುತ್ತೆ. ನೋಡಿ, ಯಾವಾಗ ಬಹಳ ಅವ್ರಿಗೆ ವೀಕ್ನೆಸ್ ಅನ್ನು ಅವಾಗ ಅವ್ರು ಒಂದು ಟೀ ಕುಡಿದ್ಬಿಟ್ರೆ ನಾ ಭಾಳ ಫ್ರೆಶ್ ಆಗಿದ್ದೀನಿ ಅನಿಸಿ. ಯಾಕೆ? ಆವಾಗ ಏನಾಗ್ಬಿಡುತ್ತೆ? ಅವರಿಗೆ ಆ ಮನಸ್ಸು ಉತ್ತೇಜಿತ ಮಾಡುತ್ತೆ. ಅದರಲ್ಲಿರುವಂಥ ಕೆಮಿಕಲ್ಸ್ ಏನಿದೆ ಅದು ಏನು ಮಾಡುತ್ತೆ? ಮನಸ್ಸನ್ನು ಉತ್ತೇಜಿತಗೊಳಿಸುತ್ತೆ. ಇವೆಲ್ಲ ಹವ್ಯಾಸಗಳದೇ. ಹವ್ಯಾಸಗಳು ಏನೆಲ್ಲ ಇದೆ ಚಟಗಳು, ಅವು ಏನು ಮಾಡುತ್ತೆ? ಅವ್ರನ್ನ ಆ ಸಮಯದಲ್ಲಿ ಆ್ಯಕ್ಟಿವೇಟ್ ಆಗ್ತಾರೆ ಅವರು. ಅದಕ್ಕೆ ಅವರು ಹವ್ಯಾಸ ಮಾಡ್ತಾರೆ ಅಲ್ವಾ? ಈವನ್ ಟೀ ಕಾಫಿನೂ ಆ ಹವ್ಯಾಸದಲ್ಲೇ ಬರುತ್ತೆ. ಈ ರೀತಿ ಮನಸ್ಸು ಉತ್ತೇಜಿತ ಆದಾಗ ಅಲ್ಲಿ ರಜೋಗುಣದ ಪ್ರಭಾವ ಆಗುತ್ತೆ. ಅಂದರೆ ಮನಸ್ಸು ಬಹಳ ವಿಚಲಿತ ಆಗುತ್ತೆ. ಮನಸ್ಸು ಏನಾಗಿಬಿಡುತ್ತೆ? ಬಹಳ ವಿಚಲಿತ ಆಗುತ್ತೆ. ಈ ರೀತಿ ಮೈಂಡು ಅಲ್ಲಿ ಆ್ಯಕ್ಟಿವೇಟ್ ಆದಾಗ ಮನಸ್ಸು ಸಹ ಏನಾಗಿಬಿಡುತ್ತೆ? ವಿಚಲಿತ ಆಗುತ್ತೆ. ಯಾವಾಗ ಮನಸ್ಸು ವಿಚಲಿತ ಇರುತ್ತೆ, ಆಗ ನಾವು ಭಗವಂತನ ಕುರಿತು ಶ್ರವಣ ಮಾಡುವುದಾಗಲಿ, ಭಗವಂತನ ನಾಮವನ್ನು ಜಪ ಮಾಡುವುದರಲ್ಲಿ ಮನಸ್ಸನ್ನು ತೊಡಗಿಸ್ಲಿಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಈ ರೀತಿ ಮನಸ್ಸು ವಿಚಲಿತ ಇದ್ದಾಗ ಭಗವಂತನ ಗುಣಗಾನಗಳಲ್ಲಿ ಶ್ರವಣ ಮಾಡುವುದರಲ್ಲಿ ಮತ್ತು ಭಗವಂತನ ನಾಮದಲ್ಲಿ ರುಚಿ ಬರಲ್ಲ ನಮಗೆ. ಯಾಕಂದರೆ ಮನಸ್ಸು ಚಂಚಲಿದ್ದಾಗ ಇಲ್ಲಿ ನಮ್ಗೆ ಬರಲಿಕ್ಕೆ ಕೊಡಲ್ಲ. ಅದು ಮೇಲೆ ಕುಂತ್ರನೂ ನಿಮಗೆ ಏನಾಗಿಬಿಡುತ್ತೆ? ಅದರಲ್ಲಿ ಆಸಕ್ತಿ ಇರಲ್ಲ. ಈ ರೀತಿ ಮನಸ್ಸು ಏನಾಗಿಬಿಡುತ್ತೆ? ರಜೋಗುಣದ ಪ್ರಭಾವಕ್ಕೊಳಗಾಗಿಬಿಡುತ್ತೆ. ಅದಕ್ಕೆ ನೋಡಿ, ಶಾಸ್ತ್ರದಲ್ಲಿ ಎಷ್ಟೊಂದು ಅವರು ನಿಯಮ ನಿಬಂಧನೆಗಳನ್ನು ಹಾಕ್ತಾ ಇದ್ದಾರೆ. ಯಾಕೆ? ನಮ್ಮ ಭಕ್ತಿಗೆ ಅನುಕೂಲಕರವಾಗಿ ನಮ್ಮ ಒಂದು ಭಕ್ತಿ ಪಥ ಆಗಲಿ ಅನ್ನೋದಕ್ಕೆ ಈ ವಿಷಯಗಳನ್ನ ಹೇಳ್ತಾ ಇರೋದು ಅಲ್ವಾ? ಎಷ್ಟೊಂದು ಮಹತ್ವಪೂರ್ಣವಾಗಿದೆ ನೋಡಿ. ಈವನ್ ಟೀ, ಕಾಫಿ, ಮದ್ಯಪಾನ, ಆಮೇಲೆ ತಂಬಾಕು ಎಲ್ಲವುಗಳು ಎಲ್ಲೇ ಬರ್ತಾ ಇದೆ? ಅದು ವ್ಯಸನಗಳಲ್ಲೇ ಬರ್ತಾ ಇದೆ. ಇವುಗಳಿಂದ ಏನಾಗುತ್ತೆ? ಮನಸ್ಸು ವಿಚಲಿತ ಆಗುತ್ತೆ. ಚಂಚಲವಾದ ಮನಸ್ಸಿನಿಂದ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕಾಗಲ್ಲ. ನಾವು ಕುತ್ಕೊಂಡ್ಬಿಟ್ಟು ಶ್ರವಣ ಮಾಡಲಿಕ್ಕೂ ಆಗಲ್ಲ. ಇಲ್ಲಿ ಕುತ್ಕೊಂಡ್ಬಿಟ್ಟು ಮನಸ್ಸು ಓಡಾಡ್ತಾ ಇರ್ತೀವಿ. ಅಲ್ಲಿ ಹೋಗೋಣ, ಇವತ್ತು ಸಂಡೇ ಇದೆ, ಇವತ್ತು ಬೆಳಗ್ಗೆ ಸಾಯಂಕಾಲವ್ರು ಮಜಾ ಮಾಡಬೇಕು. ರಜೋಗುಣದ ಪ್ರಭಾವ ಇರುತ್ತಲ್ಲ, ಸಿಕ್ಕಿರೋದೇ ಒಂದು ಸಂಡೇ,
1 ವೀಕ್ ಎಲ್ಲ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಈಗ ಏನು ಮಾಡೋದು, ಇವತ್ತು ಒಂದು ದಿವಸ ಆರಾಮಾಗಿ ಮಜಾ ಮಾಡಬೇಕು. ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ಈ ಚಾಟ್ ತಿನ್ನೋಣ, ಅಲ್ಲಿ ಆ ಸಮಯವನ್ನು ಈ ರೀತಿ ಎಂಜಾಯ್ ಮಾಡೋಣ. ಈ ರೀತಿ ಮನಸ್ಸು ನೋಡಿ ಇಂದ್ರಿಯ ಭೋಗದ ಕುರಿತನೇ ಅದು ವಿಚಾರಗಳು ಬರ್ತಾ ಇರುತ್ತೆ. ಹೀಗಾಗಿ ವ್ಯಸನಗಳಿಂದ ನಾವು ವರ್ಜರಾಗಬೇಕು. ಈಗ ನೋಡಿ ಹೆಚ್ಚಾಗಿ ಜನರು ಏನು ಟೀ ಕಾಫಿಗೆ ಅಡಿಕ್ಟ್ ಆಗಿರ್ತಾರೆ. ಹಾಗಾದ್ರೆ ಏನು ಮಾಡಬೇಕು? ಆ ಸಮಯದಲ್ಲಿ ನೀವು ಒಂದು ಸ್ವಲ್ಪ ಹಾಲು ತಗೋಬಹುದು. ಒಮ್ಮೆ ಬಿಡ್ಲಿಕ್ಕಾಗಲ್ಲ. ಕೆಲವೊಬ್ರು ಏನಾಗುತ್ತೆ, ಟೀ ಕಾಫಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಗೃಹಸ್ಥರಾಗಿ, ಅವ್ರಿಗೆ ಗೊತ್ತಿಲ್ಲ, ಟೀ ಕಾಫಿ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಆ ಸಮಯದಲ್ಲಿ ನೀವೇನು ಮಾಡಿ, ಒಮ್ಮೆ ಬಿಡ್ಲಿಕ್ಕಾಗಲ್ಲ. ಆ ಸಮಯದಲ್ಲಿ ಹಾಲು ತಗೊಳ್ಳಿ, ಇಲ್ಲ ಕಷಾಯ ತಗೊಳ್ಳಿ. ಕಷಾಯ ಪೌಡರ್ ಬರುತ್ತಲ್ಲ, ಅದನ್ನ ಹಾಲಲ್ಲಿ ಹಾಕೊಂಡು ತಗೊಳ್ಳಿ, ಅಥವಾ ಆ ಸಮಯದಲ್ಲಿ ಹಾಲು ತಗೊಳ್ಳಿ. ಈ ರೀತಿ ನೀವು ಆ ಒಂದು ಹವ್ಯಾಸದಿಂದ ನೀವು ಮುಕ್ತರಾಗ್ತಾ ಹೋಗ್ಬೇಕು. ಒಮ್ಮೆ ಕೆಲವೊಬ್ಬರಿಗೆ ಈ ಹವ್ಯಾಸಗಳನ್ನು ಬಿಡ್ಲಿಕ್ಕಾಗಲ್ಲ. ಟೀ ಕಾಫಿದ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ಆ ಸಮಯದಲ್ಲಿ ಹಾಲು ತೊಗೋಬೋದು ಅಥವಾ ಕಷಾಯ ತೊಗೋಬೋದು. ಮತ್ತು ಈಗ ಹರ್ಬಲ್ ಪೌಡ್ರ್ ಎಲ್ಲ ಬಂದಿದೆ. ಮಾತಾಜಿ ಮೊನ್ನೆ ತೊಗೊಂಬಂದಿದ್ರೆ ಹರ್ಬಲ್ ಪೌಡ್ರ್ ಎಲ್ಲ ಬಂದಿದೆ. ಈಗ ನಾವು ಇದು ಮಾಡ್ತೀವಲ್ಲ ಈ ಟೀ ಕಾಫಿ ಮಾಡೋದಕ್ಕೆ, ಆ ರೀತಿ ಹರ್ಬಲ್ದು ಇದೆ. ಅವುಗಳನ್ನ ಅಂದರೆ ನೋಡಿ, ಆದಷ್ಟು ಅವುಗಳನ್ನ ಅವಾಯ್ಡ್ ಮಾಡೋದೇ ನಮ್ಮ ಉದ್ದೇಶ ಇದೆ. ಆ ಸಮಯದಲ್ಲಿ ಮೈಂಡ್ ಒಮ್ಮೆ ಈಗ ನಿಮ್ಮದು ಅಡ್ಜಸ್ಟ್ ಆಗಿರಲ್ಲ. ಒಮ್ಮೆ ಹೆಂಗೆ ಬಿಡೋಕ್ಕಾಗುತ್ತೆ? ಟೀ ಕಾಫಿ ಒಮ್ಮೆ ಬಿಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಭಾಳ ದಿವಸದಿಂದ ಈಗ ಅದು ಹ್ಯಾಬಿಟ್ ಆಗಿಬಿಟ್ಟಿದೆ. ಆ ಸಮಯದಲ್ಲಿ ನೀವು ಹಾಲು ತೊಗೊಳ್ಳಿ, 1 ಗ್ಲಾಸ್, ಇಲ್ಲಾಂದರೆ ಕಷಾಯ ತೊಗೊಳ್ಳಿ. ಈ ರೀತಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಈ ನಿಯಮಗಳನ್ನು ನಿಧಾನವಾಗಿ ಅಳವಡಿಸ್ಕೊಳ್ಳೇಬೇಕು. ಭಕ್ತರಾಗಿ ಈ ನಿಯಮಗಳನ್ನು ನಾವು ಪಾಲನೆ ಮಾಡೋಣ. ಒಂದನೇದಾಯಿತು ಮದ್ಯಪಾನ, ಮಾಂಸಾಹಾರ ಆಯಿತು. ಮಾಂಸಾಹಾರ ಬಗ್ಗೆ ತಿಳ್ಕೊಂಡಿವಿ. ಈಗ ಇಲ್ಲಿ ಎರಡನೇದು ಮದ್ಯಪಾನ. ಆಮೇಲೆ ನೆಕ್ಸ್ಟ್ ಏನು ಬರ್ತಾ ಇದೆ? ಜೂಜು ಅಂದರೆ ಈಗ ಗೊತ್ತಲ್ಲ, ಗ್ಯಾಮ್ಲಿಂಗ್. ಈಗ ಇದರಲ್ಲೇನು ಮೊಬೈಲ್ನಲ್ಲಿಯೂ ಕೆಲವೊಂದು ಇದು ಬರ್ತಾ ಇದೆಯಲ್ಲ, ಗೇಮ್ಸ್. ರಮ್ಮಿ ಅಂತ ಬರುತ್ತೆ, ಅದು ಜೂಜೆ. ಅದು ರಮ್ಮಿ ಏನಿದೆ ಅದು ಜೂಜೆ. ಈವನ್ ಶೇರ್ ಮಾರ್ಕೆಟಿಂಗ್ ಸಹ ಅದು ಜೂಜೆ. ಇವೆಲ್ಲ ಏನಾಗುತ್ತೆ, ಇದು ಅಲ್ಲಿ ನೋಡಿ ಜೂಜು ಇವೆಲ್ಲ ಏನಿದೆ, ಅದರಿಂದ ಯಾಕೆ ಜೂಜನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಶಾಸ್ತ್ರ? ಬೋಲಿ ಪ್ರಭು. क्या है? सेविंग अकाउंट है, FD अकाउंट है. गवर्नमेंट अभी देखे, हाँ देखो ऐसा बोला जाता है. अभी आप बोल रहे हैं ना, गवर्नमेंट के जो बैंक है वहाँ पे आप जो पैसा जमा कर रहे हैं, हाँ, वहाँ पे जो नेचुरल इंटरेस्ट आता है. अभी तो आप फाइनेंस में अभी आप FD रख रहे हैं, वहाँ पे इंटरेस्ट ज़्यादा है, 12%, 13% है. वो क्या होगा? इलीगल होगा. क्यों? वो क्या करते हैं, पैसा कहाँ पे जाते हैं, वो कहाँ पे डालने दो. मगर हमारा मन क्या होता है, बहुत विचलित है. वो वहाँ पे अच्छा रहेगा नहीं, सेफ्टी रहेगा नहीं. प्रॉब्लम क्या है, ये सभी चीज़ क्यों ऐड कर रहे हैं? मन क्या होता है, वहीं पे हमारा केंद्रीकृत हो जाता है कि भय रहता है. ಹೌದು ಹೌದು, ಶೇರ್ ಮಾರ್ಕೆಟಿಂಗ್ ಎಲ್ಲವೂ ಏನಾಗ್ತಾ ಇದೆ, ಅದು ಜೂಜಿನಿಂದ ಏನಾಗುತ್ತೆ, ಮನಸ್ಸು ಬಹಳ ವಿಚಲಿತ ಆಗ್ತಾ ಇರುತ್ತೆ. ಭಯ ಕಾಡ್ತಾ ಇರುತ್ತೆ. ಅಲ್ಲಿ उसको भय होता रहता है कि वो पैसा कहाँ आज देखे, वो एक दिन चुप नहीं बैठता है, कल क्या हुआ, वो इतना ज़्यादा होने का वो क्या होता है, माइंड सेट रहता है. वो इतना मेरे को टारगेट मिलने का, वो नहीं मिला तो बहुत डिप्रेस हो जाता है. ऐसा क्या होता है, विचलित होता रहता है. और क्या रहता है, बाद में वो इतना विचलित रहता है कि वो पैसा कैसा भी करके मैं दूसरे से डाल दूंगा और मंगा के, उसलिए वो झूठ बोलना प्रारंभ कर देते हैं. क्या होता है, झूठ बोलना वहाँ पे. हाँ, ಅದಕ್ಕೆ वहाँ पे देखो, वहाँ पे क्या होता है, ಸತ್ಯ ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವನಲ್ಲಿ ಸತ್ಯ ಇರಲ್ಲ. ತಪಸ್ಸು ಮಾಡುವಂಥದ್ದು, ತಪಸ್ಸು ಇದರಲ್ಲಿ ಮದ್ಯಪಾನದಲ್ಲಿ, ಇದರಲ್ಲಿ ಸತ್ಯ ಹೋಗಿಬಿಡುತ್ತೆ. ಅವನಲ್ಲಿ ಸತ್ಯತೆ ಹೋಗಿಬಿಡುತ್ತೆ. ನೋಡಿ, ಜೂಜಿನಿಂದ ಏನು ಹೋಗಿಬಿಡುತ್ತೆ, ಸತ್ಯ ಹೋಗಿಬಿಡುತ್ತೆ. ಯಾಕಂದರೆ ಅವನು ಮತ್ತು ಒಂದು ಅಹಂಕಾರನೂ ಇರುತ್ತೆ. ಅವನು ಬೇರೆದವ್ರಿಗೆ ಹೇಳೋದಿಲ್ಲ ಇಷ್ಟು ಲಾಸ್ ಆದರೂ. ನೋಡಿ, ಜೂಜಾಜೋ ವ್ಯಕ್ತಿ ಯಾವಾಗಲೂ ಐತ್ಲ, ಅವನು ಲಾಸ್ ಆಗಿದ್ದು ಯಾರಿಗೂ ಹೇಳಲ್ಲ. ಯಾಕಂದರೆ ಮರ್ಯಾದೆ ಪ್ರಶ್ನೆ ಇರುತ್ತೆ. ಆಮೇಲೆ ಅವನು ಏನು ಮಾಡ್ತಾನೆ, ಇಷ್ಟೊಂದು ಮೋಹಿತ ಆಗ್ತಾ ಇರ್ತಲ್ಲ,
ಅವಾಗ ಮೈಂಡ್ ಸೆಟ್ ಅದ್ರ ಗೊತ್ತೇ ಆಗಲ್ಲ. ಈಗ ಇಮಿಡಿಯೇಟ್ ಆಗಿ ತೆಗೆದು ಬೇರೆ ಕಡೆಯಿಂದ ಹಾಕ್ತೀನಿ, ಮತ್ತೆ ಬಂದ ತಕ್ಷಣ ಅವ್ರಿಗೆ ಕೊಟ್ಟು ಬಿಡ್ತೀನಿ. ಈ ರೀತಿ ಸುಳ್ಳು ಹೇಳೋದು ಅವ್ರಿಗೆ ಅದು ಸ್ವಾಭಾವಿಕವಾಗಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅಲ್ಲಿ ಸತ್ಯ ಹೊರಟೋಗ್ಬಿಡುತ್ತೆ. ಅದರಿಂದ ಜೂಜಿನಿಂದ. ಅದಕ್ಕೆ ಜೂಜನ್ನ ಭಕ್ತರು ಅವಾಯ್ಡ್ ಮಾಡಬೇಕು. ಅಂದ್ರೆ ಇವೆಲ್ಲ ಏನ್ ಮಾಡುತ್ತೆ, ಮನಸ್ಸನ್ನ ವಿಚಲಿತಗೊಳಿಸ್ಬಿಡ್ತವೆ. ಇದರಿಂದ ನಾವು ಭಕ್ತಿಯಲ್ಲಿ, ಭಗವಂತನ ಭಕ್ತಿಯಲ್ಲಿ ನಾವು ಕೇಂದ್ರೀಕೃತ ಮಾಡ್ಲಿಕ್ಕಾಗಲ್ಲ ಮನಸ್ಸನ್ನ. ಅದಕ್ಕೆ ಮೂರನೇದು ಏನಾಯ್ತು ಈಗ, ಜೂಜು. ಆಮೇಲೆ ನೆಕ್ಸ್ಟ್ ಏನು ಬರ್ತಾ ಇದೆ, ಅನ್ಯ ಸ್ತ್ರೀ ಸಂಘ ಅಂತ ಬರ್ತಾ ಇದೆ. ಅನ್ಯ ಸ್ತ್ರೀ ಸಂಘದಿಂದ ಮನುಷ್ಯನ ಪವಿತ್ರತೆ ಹೊರಟೋಗ್ಬಿಡುತ್ತೆ. ಆ ಮನುಷ್ಯ ಶುಚಿತ್ವವನ್ನು ಹೋಗ್ಬಿಡುತ್ತೆ, ಅವನು ಪವಿತ್ರತೆ ಹೊರಟೋಗ್ಬಿಡುತ್ತೆ. ಈ ಎಲ್ಲ 4 ವಿಷಯಗಳನ್ನ ನೋಡಿ, ಭಕ್ತರು ಈ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಮಾಂಸಾಹಾರನ ಬಿಡಬೇಕು. ಮಾಂಸಾಹಾರ, ಮದ್ಯಪಾನದಲ್ಲಿ ನಾವು ಈವನ್ ಟೀ ಕಾಫಿನೂ ಅವಾಯ್ಡ್ ಆಗ್ತಾ ಇದೆ. ಮಾಂಸಾಹಾರದಲ್ಲಿ ನೋಡಿ ಮೊಟ್ಟೆ ಹಿಡ್ಕೊಂಡು ಹೇಳ್ತಾ ಇದ್ದಾರೆ ಕೆಲವೊಬ್ರು. ಮತ್ತೆ ಮೊಟ್ಟೆ ಅವಾಯ್ಡ್ ಏನ್ರಿ ಸರ್ ಅಂತ ಹೇಳ್ತಾರೆ. ಈಗ ಬಹುತೇಕ ಈಗೇನು ನೋಡಿ ಆ್ಯಡ್ ಹೆಂಗೆ ಕೊಡ್ತಾರಂದ್ರೆ ಅವರು ಈ ರೀತಿ ಆ್ಯಡ್ ಕೊಡ್ತಾರಲ್ಲ, ಇದು ಮೊಟ್ಟೆ ಏನಿದೆ ಇದು ವೆಜಿಟೇರಿಯನ್, ಈ ರೀತಿ ಅಂದ್ರೆ ಅವ್ರು ಬಿಸ್ನೆಸ್ ಮಾಡೋದಕ್ಕೆ ಈ ರೀತಿನೂ ಬರ್ತಾ ಇದೆ ಆ್ಯಡ್ ಎಲ್ಲ. ಕರೆ ಅದು ಮಾಂಸಾಹಾರ. ಇವನ್ ಮೊಟ್ಟೆ ಸಹ ಏನು ಬರುತ್ತೆ, ಅದು ಮಾಂಸಾಹಾರದಲ್ಲಿ ಬರುತ್ತೆ. ಈ ರೀತಿ ನಾವು ಮಾಂಸಾಹಾರ ನೋಡಿ. ಮತ್ತೆ ಮಾಂಸಾಹಾರದಿಂದ ಅದು ಎಷ್ಟು ಶಾಸ್ತ್ರದ ಪ್ರಕಾರ ಯಾವ ರೀತಿ ಆ ಒಂದು ಕರ್ಮದ ಒಂದು ಬಂಧನ ಬರುತ್ತಂದ್ರೆ, ಮುಂದಿನ ಜನ್ಮ ಆ ಪ್ರಾಣಿಯ ಶರೀರ ಕೊಡಲಾಗ್ತದೆ. ಯಾವ ಪ್ರಾಣಿಯ ಆ ಶರೀರ, ಒಂದು ಪ್ರಾಣಿಯನ್ನ ಕೊಲ್ತಾರೆ ಮನುಷ್ಯ, ಮುಂದಿನ ಶರೀರ ಭಗವಂತ ಏನ್ ಮಾಡ್ತಾರೆ, ಆ ಕರ್ಮಕ್ಕನುಗುಣವಾಗಿ ಆ ಪ್ರಾಣಿ ಶರೀರ ನಮಗೆ ಸಿಗುತ್ತೆ. ಮತ್ತೆ ಆ ಪ್ರಾಣಿಗೆ ಮನುಷ್ಯ ಶರೀರ ಸಿಗುತ್ತೆ. ನಮ್ಮಿಂದ ಮತ್ತೆ ನಮ್ಮನ್ನ ಕೊಲ್ಲಿಸ್ತಾರೆ ಭಗವಂತ ಆ ಶರೀರದಲ್ಲಿ. ಈ ರೀತಿ ಕರ್ಮದ ಪ್ರತಿಕ್ರಿಯೆಯನ್ನು ನಾವು ಅನುಭವಿಸ್ಲೇಬೇಕು. ಇನ್ನೊಂದು ಆ ಪ್ರಸಂಗದಲ್ಲಿ ಅನುಭವಿಸ್ಲೇಬೇಕಾಗತ್ತೆ ಈ ರೀತಿ. ಆಮೇಲೆ ನೋಡಿ, ಹಲವಾರು ನರಕಗಳ ವರ್ಣನೆ ಇದೆ. ನರಕಗಳ ಬಗ್ಗೆ ಕೇಳಿಬಿಟ್ರೆ ಅಂತೆ ನಿಮ್ಮ ಕೈ ಕೂದಲೆಲ್ಲ ನಿಮಿರಿ ಬಿಡ್ತವೆ. ಈ ಎಲ್ಲ ಏನು ಪಾಪಕೃತ್ಯಗಳಿದೆ ಇವುಗಳನ್ನು ಮಾಡಿದಾಗ ನರಕಗಳಲ್ಲಿ ಘೋರವಾದಂಥ ಶಿಕ್ಷೆಗಳಿದೆ. ಆ ಶಿಕ್ಷೆಗಳ ಬಗ್ಗೆ ಕೇಳಿಬಿಟ್ರೆ ಅಂತ್ರಿ ನಿದ್ದೆನೇ ಆಗಲ್ಲ ನೀವು ರಾತ್ರಿ. ಈ ರೀತಿ ನಾವು ಭಕ್ತರಾಗಿ ಮೂಲಭೂತ ಈ ನಿಯಮಗಳು ಇವು ಯಾವೆಲ್ಲ, ಮಾಂಸಾಹಾರ, ಮದ್ಯಪಾನ, ಜೂಜು, अन्य स्त्री संघ इवुगळन्न वर्ज्य ಮಾಡಬೇಕು। श्रील प्रभुपाद कहते हैं वैष्णव क्या पहचान है, वह एक सभ्य व्यक्ति होना चाहिए। तो ಅದಾದ್ಮೇಲೆ ಮತ್ತೆ ಇನ್ನೊಂದು ಈಗ ಆಯಿತು, ಈಗ ನಮ್ಮ ಜೀವನದಲ್ಲಿ ಏನು ವಿಷಯಗಳನ್ನ, ಕೆಲವು ವಿಷಯಗಳನ್ನ ನಾವೇನು ಅಳವಡಿಸ್ಕೋಬೇಕು ಅವುಗಳ ಕುರಿತು ನಾವೀಗ ಚರ್ಚೆ ಮಾಡಿದ್ವಿ। ಈಗ ನಾವು ಮಂದಿರಕ್ಕೆ ಆಯ್ತು, ಈಗ ಸಮಯ ಆಗಿಬಿಟ್ಟಿದೆ ಆಲ್ರೆಡಿ। ಒಂದು ಪ್ರಣಾಮದ ಬಗ್ಗೆ ನಾವು ಅಷ್ಟೇ ಚರ್ಚೆ ಮಾಡೋಣ ನೋಡಿ। ಒಂದು ಮಂದಿರದಲ್ಲಿ ನಾವು ಪ್ರವೇಶ ಮಾಡುವಾಗ ನಮ್ಮ ಭಾವ ಹೇಗಿರಬೇಕು ಅಂತ ಅಷ್ಟೇ, ಒಂದು ವಿಷಯ ಕುರಿತು ನಾವು ತಗೊಳ್ಳೋಣ ಅಷ್ಟೇ। ನಾವು ಮಂದಿರದಲ್ಲಿ ಈಗ ನೋಡಿ ಭಗವಂತನ ಮಂದಿರಕ್ಕೆ ಬರ್ತೀವಲ್ಲ, ಅವಾಗ ನಮ್ಮ ಭಾವ ಹೇಗಿರಬೇಕು। प्राचीन काल में राजा महाराज पालकी में यात्रा करते थे। मंदिर के सबसे महत्वपूर्ण नियम के अनुसार मंदिर में कोई भी पालकी में, वाहन में अथवा पैरों में जूते चप्पल पहनकर प्रवेश न करे। इसके पीछे उद्देश्य यह है कि हमारी सामर्थ्य, पात्रता अथवा सामाजिक स्थिति कितनी भी श्रेष्ठ क्यों न हो, हमें अपनी राजसी कृति अर्थात स्वामी अथवा भगवान बनने की प्रवृत्ति का त्याग करना चाहिए। भक्तों के संग में विशेषतः मंदिर में दासानुदास की ही भावना होनी चाहिए। ನೋಡಿ, ನಾವು ಮಂದಿರದಲ್ಲಿ ಪ್ರವೇಶ ಮಾಡುವಾಗ ಯಾವ ರೀತಿ ಭಾವ ಇರಬೇಕು ನಮ್ಮದು, ನಾವು ಭೌತಿಕ ಜಗತ್ತಿನ ನಮ್ಮ ಏನೇ ಸ್ತರ ಇರಲಿ, ನಾವು ವಿದ್ಯೆಯಲ್ಲಿ ಒಬ್ಬರು ಡಾಕ್ಟರ್ ಇರ್ಬೋದು, ಒಬ್ಬ ಪ್ರೊಫೆಸರ್ ಇರ್ಬೋದು, ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ಬೋದು, ಏನೆಲ್ಲ ನಮ್ಮ ಸ್ತರಗಳಿದೆ ಅವುಗಳನ್ನೆಲ್ಲ ಮರೆತು ಬಿಟ್ಟು ನಾವು ಒಬ್ಬ ದಾಸ ಇದ್ದೀನಿ, ಈ ಭಾವದಲ್ಲಿ ನಾವೇನು ಮಾಡಬೇಕು, ಈ ಮಂದಿರ ಒಳಗಡೆ ಪ್ರವೇಶ ಮಾಡಬೇಕು। ಮಂದಿರ ಒಳಗಡೆ ಪ್ರವೇಶ ಮಾಡುವಾಗ ನಮ್ಮ ಭಾವ ಹೇಗಿರಬೇಕು, ವಿನಮ್ರತೆ ಭಾವ ಇರಬೇಕು। ಈ ಮಂದಿರದಲ್ಲಿ ನಾನು ಸೇವಕನಾಗಿ ಬರ್ತಾ ಇದ್ದೀನಿ, ಈಗ
ಈ ಮಂದಿರದಲ್ಲಿ ನನಗೇನೆಲ್ಲ ಸೇವೆ ಕೊಡುತ್ತೆ ಅದನ್ನು ನಾನು ಹೃದಯಪೂರ್ವಕವಾಗಿ ಆನಂದದಿಂದ ಆ ಸೇವೆಯಲ್ಲಿ ಪಾಲ್ಗೊಳ್ತೀನಿ. ಇದು ನನ್ನ ಕರ್ತವ್ಯ ಇದೆ ಈ ಸೇವೆ ಮಾಡೋದು, ನಾನು ದಾಸ ಇದ್ದೀನಿ. ಈ ಒಂದು ಭಾವದಲ್ಲಿ ನಾವು ಈ ಮಂದಿರ ಒಳಗಡೆ ಪ್ರವೇಶ ಮಾಡೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.